Hello students, welcome to the Vika Academy. I hope everybody is doing fine. So PGCET 2026 MBA, MCA, MTech, Marketing ಈ ಎಲ್ಲ ಕೋರ್ಸ್ಗಳದ್ದು ಆಲ್ರೆಡಿ ಪ್ರೊವಿಷನಲ್ ರಿಸಲ್ಟ್ ಆಲ್ರೆಡಿ ರಿಲೀಸ್ ಮಾಡಿದ್ದಾರೆ. ಇನ್ನು ಫೈನಲ್ ರಿಸಲ್ಟ್ ಮಾತ್ರ ಬರಬೇಕು. ಆಲ್ಮೋಸ್ಟ್ ಪ್ರೊವಿಷನಲ್ ರಿಸಲ್ಟ್ ಮತ್ತೆ ಫೈನಲ್ ರಿಸಲ್ಟ್ ತುಂಬಾ ಡಿಫರೆನ್ಸಸ್ ಏನಿರಲ್ಲ. ಸೊ ಆಲ್ಮೋಸ್ಟ್ 95% ಸೇಮ್ ಇರುತ್ತೆ, ಬಟ್ ಸ್ಟಿಲ್ ವಿ ಆರ್ ವೇಟಿಂಗ್ ಫಾರ್ ದ ಫೈನಲ್ ರಿಸಲ್ಟ್ಸ್. ಸೊ ತುಂಬಾ ಜನ ಸ್ಟೂಡೆಂಟ್ಸ್ ಕೇಳ್ತಾರೆ ಸರ್, ಈಗ ಪ್ರೊವಿಷನಲ್ ರಿಸಲ್ಟ್ ಬಂತು, ಫೈನಲ್ ರಿಸಲ್ಟ್ ಬರುತ್ತೆ, ವಾಟ್ ಈಸ್ ನೆಕ್ಸ್ಟ್ ಏನೇನು ಪ್ರಾಸೆಸ್ ಇರುತ್ತೆ ಸರ್ ಅದನ್ನ ತುಂಬಾ ಜನ ಕೇಳ್ತಾ ಇದ್ರ. ಸೊ ದಟ್ಸ್ ವೈ ಈ ಒಂದು ವಿಡಿಯೋ ಮಾಡ್ತಿರೋದು. ಈ ಒಂದು ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಐ ಆಮ್ ಗೋಯಿಂಗ್ ಟು ಕವರ್ ಎಂಟೈರ್ ಪ್ರೋಸೆಸ್, ಕಂಪ್ಲೀಟ್ ಪ್ರೋಸೆಸ್ ಅನ್ನ ಕವರ್ ಮಾಡ್ತೀನಿ. ಸೊ ನಿಮ್ಗೆ ಏನೇನು ಡೌಟ್ಸ್ ಗಳು ಕೇಳಿದ್ರೆ ನೀವು ಪ್ರತಿಯೊಂದು ಈ ವಿಡಿಯೋ ಕವರ್ ಮಾಡಿದ್ರೆ ಈ ವಿಡಿಯೋ ಎಂಡ್ ವರೆಗೂ ನೋಡ್ರಿ, ಅಂಡ್ ಐ ಆಮ್ ಗೋಯಿಂಗ್ ಟು ಕ್ಲಾರಿಫೈ ಈಚ್ ಆಫ್ ಯುವರ್ ಡೌಟ್ಸ್. ರೈಟ್, ಫೈನ್. ಸೊ ಸ್ಟಾರ್ಟ್ ಮಾಡೋಣ. ಸೊ ವಾಟ್ ಇಸ್ ದ ನೆಕ್ಸ್ಟ್ ಪ್ರೋಸೆಸ್? ಫೈನಲ್ ರಿಸಲ್ಟ್ ಬಂದ್ರೆ ಏನೇನು ಪ್ರಾಸೆಸ್ ಇರುತ್ತೆ? ಸಿಂಪಲ್ ನೋಡ್ರಿ, ಫೈನ್. ಫಸ್ಟ್ ಇವಾಗ ನೆಕ್ಸ್ಟ್ ಫೈನಲ್ ರಿಸಲ್ಟ್ ಬರಬೇಕು, ದಟ್ ಈಸ್ ಪೆಂಡಿಂಗ್ ಸ್ಟಿಲ್. ಸೊ ಬರ್ಬೋದು, ಇವತ್ತು ಬರ್ಬೋದು, ನಾಳೆ ಬರ್ಬೋದು, ವಿ ಡೋಂಟ್ ನೋ, ಬಟ್ ಆಸ್ ಸೂನ್ ಆಸ್ ಪಾಸಿಬಲ್ ಫೈನಲ್ ರಿಸಲ್ಟ್ ನ ಬಿಡ್ತಾರೆ. ಸೊ ಫೈನಲ್ ರಿಸಲ್ಟ್ ಬಿಟ್ ಆದ ತಕ್ಷಣನೇ 2-3 ದಿನದಲ್ಲಿ ಸೀಟ್ ಮ್ಯಾಟ್ರಿಕ್ಸ್ ನ ರಿಲೀಸ್ ಮಾಡ್ತಾರೆ. ಸರ್ ಸೀಟ್ ಮ್ಯಾಟ್ರಿಕ್ಸ್ ಅಂದ್ರೆ ಏನು? ಸಿಂಪಲ್. ಸೊ ಇವಾಗ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ವತಿಯಿಂದ PGCET ಏನ್ ನಡೆಸ್ತಾರೆ, ಇದರಲ್ಲಿ PGCET ಸೀಟು ಯಾವ್ಯಾವ ಕಾಲೇಜಸ್ ಅಲ್ಲಿ ಇದಾವೆ, ಎಷ್ಟು ಸೀಟ್ಗಳಿದಾವೆ ಅಂದ್ರೆ ಸಪೋಸ್ ಫಾರ್ ಎಕ್ಸಾಂಪಲ್ ಕಾಲೇಜ್ ಎ ಅನ್ಕೊಡ್ರಿ, ಈ ಕಾಲೇಜ್ ಒಳಗಡೆ PGCET ಅಂಡರ್ ಅಲ್ಲಿ ಎಷ್ಟು ನಂಬರ್ ಆಫ್ ಸೀಟ್ಸ್ ಗಳಿದಾವೆ, ಅದರಲ್ಲಿ 1A ಎಷ್ಟಿದೆ ಅಥವಾ 1G ಎಷ್ಟಿದೆ, 2A ಎಷ್ಟಿದೆ, 2B ಎಷ್ಟಿದೆ, 3A 3B, ಜನರಲ್ ಮೆರಿಟ್ ಎಷ್ಟು ಸೀಟ್ ಇದಾವೆ, SC ST ಎಷ್ಟು ಸೀಟ್ಗಳಿದಾವೆ, ಡಿಫೆನ್ಸ್ ಕೋಟಾಗೆ ಎಷ್ಟು ಸೀಟ್ ಇದಾವೆ, ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಎಷ್ಟು ಸೀಟ್ ಇದಾವೆ, ಟೋಟಲ್ ಆಗಿ ಎಲ್ಲಾ ಕಾಲೇಜ್ ಲಿಸ್ಟ್ ಬಿಡ್ತಾರೆ. ಅದರಲ್ಲಿ ಮತ್ತೆ ಎಷ್ಟು ಸೀಟ್ಗಳಿದಾವೆ ಅಂತ ಒಂದು ಸೀಟ್ ಮ್ಯಾಟ್ರಿಕ್ಸ್ ನ ಬಿಡ್ತಾರೆ. ಇದ್ರ ಬೇಸಿಸ್ ಮೇಲೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ನನಗೆ ಯಾವ್ಯಾವ ಕಾಲೇಜ್ ಸಿಗಬಹುದು ಅಂತ ನೀವು ಏನ್ ಮಾಡಬಹುದು, ಚೆಕ್ ಮಾಡ್ಕೋಬಹುದು. ಸೊ ದಿಸ್ ಸೀಟ್ ಮ್ಯಾಟ್ರಿಕ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಆದ ತಕ್ಷಣ ಐ ವಿಲ್ ಎಕ್ಸ್ಪ್ಲೇನ್ ಹೌ ಟು ಅನಲೈಸ್ ದ ಸೀಟ್ ಮ್ಯಾಟ್ರಿಕ್ಸ್. ಸೀಟ್ ಮ್ಯಾಟ್ರಿಕ್ಸ್ ನ ಯಾವ ರೀತಿ ಅನಲೈಸ್ ಮಾಡೋದು ಹೇಳ್ಕೊಡ್ತೀನಿ, ನಥಿಂಗ್ ಟು ವರಿ. ಸೊ ನೆಕ್ಸ್ಟ್ ಪ್ರೋಸೆಸ್ ಸೀಟ್ ಮ್ಯಾಟ್ರಿಕ್ಸ್ ಬಿಡ್ತಾರೆ ಇಮಿಡಿಯೇಟ್ಲಿ ಆಫ್ಟರ್ ದ ಫೈನಲ್ ರಿಸಲ್ಟ್. ಸೊ ನೋಡಿ ನೆನ್ಪಿಟ್ಕೊಡ್ರಿ, ಸೊ ಇಲ್ಲಿವರೆಗೂ ನೀವು PGCET ಎಕ್ಸಾಮ್ ಏನ್ ಬರೋದು ರಿಸಲ್ಟ್ ಬಂತು ಅದು ಒಂದು ಭಾಗ ಆದ್ರೆ, ಇನ್ಮೇಲೆ ಏನ್ ಪ್ರೊಸೆಸ್ ಆಗುತ್ತೋ ಅದನ್ನ ಯಾರು ಜಾಣ್ಮೆಯಿಂದ ಚೆನ್ನಾಗಿ ಅನಲೈಸ್ ಮಾಡ್ತಾರೋ ದಟ್ ಈಸ್ ಗೋಯಿಂಗ್ ಟು ಡಿಸೈಡ್ ವಿಚ್ ಕಾಲೇಜ್ ಯು ಆರ್ ಗೋಯಿಂಗ್. ಅದೇ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಸೀಟ್ ಮ್ಯಾಟ್ರಿಕ್ಸ್ ನ ಹೆಂಗ್ ಅನಲೈಸ್ ಮಾಡೋದು ನಾನು ಹೇಳ್ಕೊಡ್ತೀನಿ, ನಥಿಂಗ್ ಟು ವರಿ. ರೈಟ್, ಫೈನಲ್ ರಿಸಲ್ಟ್ ಬರುತ್ತೆ, ನೆಕ್ಸ್ಟ್ ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಆಗುತ್ತೆ. ಅದಾದ್ಮೇಲೆ ರಿಲೀಸ್ ಆಫ್ ವೆರಿಫಿಕೇಶನ್ ಸ್ಲಿಪ್ ನ ಬಿಡ್ತಾರೆ. ಅಂದ್ರೆ ಇವಾಗ ನೀವು ಏನೇನು ಡಾಕ್ಯುಮೆಂಟ್ಸ್ ಗಳನ್ನ ಅಪ್ಲೋಡ್ ಮಾಡಿದ್ರೆ, ತುಂಬಾ ಜನ ಸ್ಟೂಡೆಂಟ್ಸ್ ಸರ್ ನಾ ಸ್ಟಡಿ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಿಲ್ಲ, ಅದು ಮಾಡಿಲ್ಲ, ಇದು ಮಾಡಿಲ್ಲ ಹೇಳ್ತಿದ್ರ. ಸೊ ಮೋಸ್ಟ್ ಆಫ್ ಆಲ್ 95% ಅಂತ 99% ಅನ್ಕೊಡ್ರಿ, 99% ನಿಮ್ದು ವೆರಿಫಿಕೇಶನ್ ಆನ್ಲೈನ್ ಅಲ್ಲಿ ಮಾಡಿ ಕೊಟ್ಬಿಡ್ತಾರೆ. ಸೊ ಒಂದು ವೆರಿಫಿಕೇಶನ್ ಸ್ಲಿಪ್ ನ ಬಿಡ್ತಾರೆ. ಅಂದ್ರೆ ಇದರ ಅರ್ಥ ಏನು, ಏನೇನ್ ಡಾಕ್ಯುಮೆಂಟ್ಸ್ ಗಳು ನೀವು ಸಬ್ಮಿಟ್ ಮಾಡ್ಬೇಕಾಗಿತ್ತಲ್ಲ ಅದನ್ನ KE ಆಫೀಸ್ಗೆ ಹೋಗಿ ಸಬ್ಮಿಟ್ ಮಾಡಬೇಕಾಗಿಲ್ಲ. 2 ವರ್ಷದಿಂದ ಆನ್ಲೈನ್ ವೆರಿಫಿಕೇಶನ್ ಮಾಡ್ತಿದ್ದಾರೆ. ನೀವು ಎಲ್ಲಾ ಡಾಕ್ಯುಮೆಂಟ್ಸ್ ಗಳು ನಿಮಗೆ ಯಾವ ಕಾಲೇಜ್ ಅಲಾಟ್ಮೆಂಟ್ ಆಗುತ್ತಲ್ವಾ MBA MCA ಗೆ, ಆ ಕಾಲೇಜ್ಗೆ ಹೋಗಿ ಆ ಡಾಕ್ಯುಮೆಂಟ್ಸ್ ಗಳು ಕೊಡಬೇಕಾಗುತ್ತೆ. ಸೊ ಇವಾಗ ಡೈರೆಕ್ಟ್ ನಿಮಗೆ ವೆರಿಫಿಕೇಶನ್ ಸ್ಲಿಪ್ ನ ರಿಲೀಸ್ ಮಾಡ್ತಾರೆ ಅಕಾರ್ಡಿಂಗ್ ಟು ಯುವರ್ ಕ್ಯಾಟಗರಿ. ನಿಮ್ದು 3A ಇದ್ರೆ 3A, 2B ಇದ್ರೆ 2B, GM ಇದ್ರೆ GM, SC ಇದ್ರೆ SC, ST ಇದ್ರೆ ST, ಈ ತರ ವೆರಿಫೈ ಮಾಡಿ ನಿಮಗೆ ವೆರಿಫಿಕೇಶನ್ ಸ್ಲಿಪ್ ನ ಬಿಡ್ತಾರೆ. ಈ ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ಒಂದು ಸೀಕ್ರೆಟ್ ಕೋಡ್ ಇರುತ್ತೆ, ಒಂದು ಸೀಕ್ರೆಟ್ ಕೋಡ್ ಇರುತ್ತೆ ಅಂಡ್ ಲಾಗಿನ್ ಐಡಿ ಇರುತ್ತೆ. ಸೊ ಲಾಗಿನ್ ಐಡಿ ಮತ್ತು ಸೀಕ್ರೆಟ್ ಕೋಡ್ ನ ಯೂಸ್ ಮಾಡ್ಕೊಂಡು ನೀವೇನ್ ಮಾಡಬಹುದು, ಆಪ್ಷನ್ ಎಂಟ್ರಿಗಳನ್ನ ಮಾಡಬಹುದು. ದಿಸ್ ವೆರಿಫಿಕೇಶನ್ ಸ್ಲಿಪ್ ಇಸ್ ವೆರಿ ಇಂಪಾರ್ಟೆಂಟ್. ನೆನ್ಪಿಟ್ಕೊಡ್ರಿ, ಯಾರ್ಯಾರಿಗೆ ಇವಾಗ ಸರ್ ನನಗೆ 2A 2B 3A 3B ಆಗ್ಬೇಕಾಗಿತ್ತು, ಬಟ್ ನಂಗೆ ಜನರಲ್ ಮೆರಿಟ್ ಬಂದ್ಬಿಟ್ಟಿದೆ ಅಥವಾ ಬೇರೆ ಯಾವುದೋ ಕ್ಯಾಸ್ಟ್ ಬಂದ್ಬಿಟ್ಟಿದೆ, ಹಾಕ್ಬಿಟ್ಟಿದ್ದೀನಿ ನಾನು, ಅದನ್ನ ಚೇಂಜ್ ಮಾಡ್ಕೋಬೇಕು ಅಂತಂದ್ರೆ ಒಂದು ಎಡಿಟ್ ಆಪ್ಷನ್ ಕೊಡಬಹುದು, ವೇಟ್ ಮಾಡಬಹುದು, ಅಥವಾ ಎಡಿಟ್ ಆಪ್ಷನ್ ಕೊಡಲ್ದೇನೆ ಇರಬಹುದು. ಸೊ ನೀವು ಬೆಟರ್ ಏನ್ ಮಾಡಬಹುದು, KE ಒಂದ್ಸಲಿ ಕಾಲ್ ಮಾಡಿ ವಿಚಾರಿಸ್ಕೊಡ್ರಿ, ಐ ವಾಂಟ್ ಟು ಕರೆಕ್ಟ್ ಮೈ ಕಾಸ್ಟ್ ನಾನು ಅಪ್ಡೇಟ್ ಮಾಡಬೇಕು ಅಂತ ಕೇಳ್ಕೊಡ್ರಿ, ಅಥವಾ KE ಡೈರೆಕ್ಟ್ ವಿಸಿಟ್ ಮಾಡಿ ಅದನ್ನ ಅಪ್ಡೇಟ್ ಮಾಡಿಸ್ಕೊಡ್ರಿ ಬಿಫೋರ್ ವೆರಿಫಿಕೇಶನ್ ಸ್ಲಿಪ್ ನ ರಿಲೀಸ್ ಮಾಡೋದಕ್ಕಿಂತ ಮುಂಚೆ. ಸೊ ಸೀಟ್ ಮ್ಯಾಟ್ರಿಕ್ಸ್ ಆಗುತ್ತೆ, ರಿಲೀಸ್ ಆಫ್ ವೆರಿಫಿಕೇಶನ್ ಸ್ಲಿಪ್ ಆಗುತ್ತೆ. ನೆಕ್ಸ್ಟ್ ಪ್ರಿಪೇರ್ ಯುವರ್ ರಫ್ ಕಾಲೇಜ್ ಪ್ರಿಫರೆನ್ಸ್, ಇದು ಇಂಪಾರ್ಟೆಂಟ್ ಆಗುತ್ತಪ್ಪಿ. ಸೊ ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಆದ್ಮೇಲೆ ನೀವು ನಿಮ್ದು ಸ್ವಂತ ಒಂದು ರಫ್ ಶೀಟ್ ಅಲ್ಲಿ ನಿಮ್ಗೆ ಯಾವ್ಯಾವ ಕಾಲೇಜ್ಗಳು ಬೇಕು ಅಂತ ಲಿಸ್ಟ್ ನ ರೆಡಿ ಮಾಡ್ಕೋಬೇಕು. ಹೆಂಗ್ ರೆಡಿ ಮಾಡ್ಕೊಳ್ಳೋದು? ಸಿಂಪಲ್, ಲಾಸ್ಟ್ ಇಯರ್ದು. ಸೊ ಲಾಸ್ಟ್ ಇಯರ್ ಅಂದ್ರೆ 2025 2025 ಕಟ್ ಆಫ್ PDF ನ ಡೌನ್ಲೋಡ್ ಮಾಡ್ಕೊಡ್ರಿ. MBA ಇದ್ರೆ MBA, MCA ಇದ್ರೆ MCA, ಕಟ್ ಆಫ್ PDF ನ ಡೌನ್ಲೋಡ್ ಮಾಡ್ಕೊಂಡು ಅದರಲ್ಲಿ ಈಗ ಸಪೋಸ್ ಫಾರ್ ಎಕ್ಸಾಂಪಲ್ ಈ ವರ್ಷ ನಿಮ್ಮ ರ್ಯಾಂಕು 2500 ಬಂದಿದೆ ಅಂತ ಅನ್ಕೊಡ್ರಿ. ಲೆಟ್ಸ್ ಇಮ್ಯಾಜಿನ್. ಸೊ ನೀವೇನ್ ಮಾಡ್ರಿ, ಲಾಸ್ಟ್ ವರ್ಷ ಕಟ್ ಆಫ್ ನ ಡೌನ್ಲೋಡ್ ಮಾಡ್ಕೊಂಡು ಸ್ಟಾರ್ಟ್ ವಿತ್ ಅಟ್ಲೀಸ್ಟ್ 1800 2000 ರ್ಯಾಂಕ್ ಇಂದ ಅಥವಾ 1800 ರ್ಯಾಂಕ್ ಇಂದ ಯಾವ್ಯಾವ ಕಾಲೇಜ್ಗಳು ಬಂದಿದಾವೆ ನೋಡ್ಕೊಡ್ರಿ ಕಟ್ ಆಫ್. ಅಂದ್ರೆ ಅಕಾರ್ಡಿಂಗ್ ಟು ನಿಮ್ಮ ಕ್ಯಾಟಗರಿ ಪ್ರಕಾರ. ಅಂದ್ರೆ ಸಪೋಸ್ ಫಾರ್ ಎಕ್ಸಾಂಪಲ್ ನಂದು 3B ಕ್ಯಾಟಗರಿ ಸರ್, ನೀವೇನ್ ಮಾಡ್ಬೇಕು, ಆ ಕಾಲೇಜಿದು PDF ನ ಅಥವಾ ಆ ಒಂದು ಕಟ್ ಆಫ್ PDF ನ ಓಪನ್ ಮಾಡ್ಕೋಬೇಕು. ಓಪನ್ ಮಾಡ್ಕೊಂಡು 3B ಕ್ಯಾಟಗರಿಯಲ್ಲಿ 1800 ಅಥವಾ 2000 ನಿಮ್ಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಡ್ರಿ, ಗ್ಯಾಪ್ ಇಟ್ಕೊಡ್ರಿ. ಸೊ ಯಾವ್ಯಾವ ಕಾಲೇಜ್ಗಳು ಬರ್ತವೆ ಅಂತ ನೋಡ್ಕೊಡ್ರಿ. ಸಪೋಸ್ ಕೆಲವೊಂದು ಕಾಲೇಜಲ್ಲಿ 3B ಕ್ಯಾಟಗರಿಯಲ್ಲಿ ಡ್ಯಾಶ್ ಇದೆ ಅನ್ಕೊಡ್ರಿ, ಅವಾಗ ಏನ್ ಮಾಡ್ರಿ, ಕನ್ಸಿಡರ್ ಫಾರ್ GM ಅಲ್ಲಿ ಎಷ್ಟು ನಿಂತಿದೆ ನೋಡ್ಕೊಡ್ರಿ ಕಟ್ ಆಫ್. ಸೊ ಅದ್ರ ಬೇಸಿಸ್ ಮೇಲೆ ಸೊ
2500 ಇದೆ, 1800 ಸ್ಟಾರ್ಟ್ ಮಾಡ್ರಿ. ಅಂಟಿಲ್ 5000 ವರೆಗೂ ಕಾಲೇಜ್ಗಳನ್ನ ಲಿಸ್ಟ್ ಮಾಡಿ ಇಟ್ಕೊಳ್ರಿ. ಒಂದ್ ಕಡೆ ಲಿಸ್ಟ್ ಮಾಡಿ ಇಟ್ಕೊಳ್ರಿ ವಿತ್ ಕಾಲೇಜ್ ಕೋಡ್ ಜೊತೆಗೆ ಲಿಸ್ಟ್ ಮಾಡಿ ಇಟ್ಕೊಳ್ರಿ. ಲಿಸ್ಟ್ ಮಾಡಾದ್ಮೇಲೆ ಆ ಕಾಲೇಜ್ ಬಗ್ಗೆ ಸ್ಟಾರ್ಟ್ ಡು ದ ರಿಸರ್ಚ್ ಮಾಡ್ಕೊಳ್ರಿ. ಈ ಕಾಲೇಜಲ್ಲಿ ಪ್ಲೇಸ್ಮೆಂಟ್ಸ್ ಹೆಂಗಿದಾವೆ, ಟೀಚಿಂಗ್ ಹೆಂಗಿದೆ, ಅಥವಾ ಇಂಟರ್ನ್ಶಿಪ್ಸ್ ಹೆಂಗೆ ಕೊಡ್ತಾರೆ, ಸೊ ಇದೆಲ್ಲ ಅನಲೈಸ್ ಮಾಡ್ಕೊಡ್ರಿ. ನಿಮ್ಮ ಸೀನಿಯರ್ಸ್ ಜೊತೆಗೆ ಮಾತಾಡ್ರಿ, ಅವ್ರ ನನಗೆ ಎಷ್ಟು ಗೊತ್ತಿದೆ ನಾ ಹೇಳ್ತೀನಿ ನಿಮಗೆ. ಸೊ ಈ ತರ ಅದನ್ನ ಅನಲೈಸ್ ಮಾಡ್ರಿ. ಅನಲೈಸ್ ಮಾಡಿ ಫಸ್ಟ್ ಪ್ರಿಫರೆನ್ಸ್ ಯಾವ್ದು ಹಾಕಬೇಕು, ಸೆಕೆಂಡ್ ಪ್ರಿಫರೆನ್ಸ್ ಯಾವ್ದು ಹಾಕಬೇಕು, ಇದನ್ನ ಅನಲೈಸ್ ಮಾಡ್ಕೊಂಡು ಒಂದು ಪ್ರಿಫರೆನ್ಷಿಯಲ್ ಆರ್ಡರ್ ಆಗಿ ಒಂದು ಲಿಸ್ಟ್ಗಳನ್ನ ರೆಡಿ ಮಾಡ್ಕೊಳ್ರಿ. ಐ ಜಸ್ಟ್ ಟೆಲ್ ಯು ಯಾಕೆ ಇದು ಇಂಪಾರ್ಟೆಂಟ್ ಆಗುತ್ತೆ ಆಪ್ಷನ್ ಎಂಟ್ರಿ ಮಾಡುವಾಗ. ಪ್ರಿಫರೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಗೈಸ್, ನೆನ್ಪಿಟ್ಕೊಡ್ರಿ. ತುಂಬಾ ಜನ ಸ್ಟೂಡೆಂಟ್ಸ್ ರ್ಯಾಂಡಮ್ ಹಾಕ್ಬಿಡ್ತಾರೆ, ಆ ಥರ ವರ್ಕ್ ಆಗಲ್ಲ. ಪ್ರಿಫರೆನ್ಸ್ ಇಂಪಾರ್ಟೆಂಟ್. ಈಗ ಲೆಟ್ ಮಿ ಗಿವ್ ಎಕ್ಸಾಂಪಲ್, ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡ್ಕೊಡ್ರಿ. ಸೊ ದಿಸ್ ವಿಡಿಯೋ ಇಸ್ ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೊಡ್ರಿ. ಸಪೋಸ್ ನಿಮ್ದು ರ್ಯಾಂಕು ಇವಾಗ 2100 ಬಂದಿದೆ ಅಂತ ಅನ್ಕೊಡ್ರಿ. ನಿಮ್ದು ರ್ಯಾಂಕು 2100. ಅದೇ ಇದು ಎ ಅನ್ನೋ ಒಂದು, ಬಿ ಅನ್ನೋ ಒಂದು ಏನಾಗಿರುತ್ತೆ ರ್ಯಾಂಕು, ಅವನ ರ್ಯಾಂಕ್ ಬಂದು 1800 ಆಗಿರುತ್ತೆ ಅಂತ ಅನ್ಕೊಳ್ಳೋಣ. 1800 ಅಥವಾ ಬೇಡಪ್ಪ 2300 ಆಗಿದೆ ಅನ್ಕೊಳ್ಳೋಣ. ಎಷ್ಟು? 2300 ರ್ಯಾಂಕ್ ಆಗಿದೆ. ಅದು MBA ಆಗಿದ್ರೆ MBA, MCA ಆಗಿದ್ರೆ MCA, ನೋ ಪ್ರಾಬ್ಲಮ್, ರೈಟ್. ಸೊ ಇವಾಗ ಈ ಒಂದು ಕಾಲೇಜ್ ಏನಪ್ಪಾ, ಫಾರ್ ಎಕ್ಸಾಂಪಲ್ ಈ ಒಂದು ಕಾಲೇಜ್ ಪ್ರಿಫರೆನ್ಸ್ ನೋಡ್ರಿ. ಕಾಲೇಜ್ ಪ್ರಿಫರೆನ್ಸು ಈಗ ಎಕ್ಸ್ ಇದೆ, ಸೆಕೆಂಡ್ ಬಂದ್ಬಿಟ್ಟು ವೈ ಇದೆ, ಥರ್ಡ್ ಬಂದ್ಬಿಟ್ಟು ಝೆಡ್ ಇದೆ, ಫೋರ್ತ್ ಬಂದ್ಬಿಟ್ಟು ಎ ಅಂತ, ಫೋರ್ತ್ ಬಂದ್ಬಿಟ್ಟು ಆರ್ ಅಂತ ಇದೆ. ರೈಟ್. ಸೊ ಈಗ ಫಾರ್ ಎಕ್ಸಾಂಪಲ್ ಎಕ್ಸ್ ಅನ್ನೋ ಕಾಲೇಜ್ ಇದೆಯಲ್ಲ, ಎಕ್ಸ್ ಅನ್ನೋ ಕಾಲೇಜ್, ಈ ಕಾಲೇಜಿದ ಕಟ್ ಆಫ್, ಲೆಟ್ ಮಿ ಗೆಟ್ 3200 ಇದೆ, 3200 ಇದೆ. ಸೊ ವೈ ಅನ್ನೋ ಕಾಲೇಜಿದ ಕಟ್ ಆಫು ಎಷ್ಟಪ್ಪ? ವೈ ಅನ್ನೋ ಕಾಲೇಜ್ ಕಟ್ ಆಫು 2200 ಇದೆ, 2200 ಇದೆ. ಅಂಡ್ ಝೆಡ್ ಅನ್ನೋ ಕಾಲೇಜ್ ಕಟ್ ಆಫು 2100 ಇದೆ. ಸೊ ಅಂಡ್ ಆರ್ ಅನ್ನೋ ಕಾಲೇಜ್ ಕಟ್ ಆಫು 3700 ಇದೆ. ಓಕೆ, ಸೇಮ್ ವಿತ್ ಸೇಮ್. ಇವನ್ ಏನ್ ಮಾಡ್ತಾನೆ, ಇದು ಇವನ್ ಪ್ರಿಫರೆನ್ಸ್ ಅಪ್ಪಿ, ಇದು ಇವನ್ ಪ್ರಿಫರೆನ್ಸ್. ಇವಾಗ ನೋಡ್ರಿ, ಇವನ್ ಏನ್ ಮಾಡ್ತಾನೆ, ಜಾಣ ಆದವನು ಏನ್ ಮಾಡ್ತಾನೆ, ಸೊ ಹಿ ವಿಲ್ ಪುಟ್ ವೈ ಅನ್ನೋ ಕಾಲೇಜ್ ಇದೆ ಫಸ್ಟ್ ಮಾಡ್ತಾನೆ, ಅಂದ್ರೆ ಅದ್ರದ್ದು 2200 ಕಟ್ ಆಫ್ ಇದೆ. ರೈಟ್. ಅಂಡ್ ನೆಕ್ಸ್ಟ್ ಝೆಡ್ ಅನ್ನೋದು ಏನಿದೆಯಲ್ಲ ಅದು 2100 ಇದೆ. ಅಂಡ್ ನೆಕ್ಸ್ಟ್ ಪ್ರಿಫರೆನ್ಸ್ ಒಂದು ಎಕ್ಸ್ ಇರುತ್ತಲ್ಲ ಅದನ್ನ 3200 ಇಡ್ತಾನೆ. ಅಂಡ್ ಆರ್ ಅನ್ನೋ ಕಾಲೇಜ್ ಕಟ್ ಆಫ್ 3700 ಇಡ್ತಾನೆ. ರೈಟ್, ದಿಸ್ ದ ಪ್ರಿಫರೆನ್ಸ್, ಇದು ಪ್ರಿಫರೆನ್ಸ್. ಇವಾಗ ಎ ಅನ್ನೋಂಗೆ ಯಾವ ಕಾಲೇಜ್ ಸಿಗುತ್ತೆ, ಬಿ ಅನ್ನೋಂಗೆ ಯಾವ ಕಾಲೇಜ್ ಸಿಗುತ್ತೆ ನೆನ್ಪಿಟ್ಕೊಡ್ರಿ. ಇಲ್ಲಿ ಕಟ್ ಆಫ್ ನೋಡ್ರಿ ಯಾವ್ದು ತುಂಬಾ ಕಮ್ಮಿ ಇದೆ, ಝೆಡ್ 2100, ಝೆಡ್ 2100. ಯೂನ್ ರ್ಯಾಂಕ್ ಕೂಡ 2100. ಈ ಕಟ್ ಆಫ್ 2025 ಕಟ್ ಆಫ್ 2100 ಯಾವುದು, ಝೆಡ್ ಅನ್ನೋ ಕಾಲೇಜ್ ಇದು. ಬಟ್ ಇಲ್ಲಿ ಪ್ರಿಯಾರಿಟಿ ನೋಡ್ರಿ, ಈ ಒಂದು ಥರ್ಡ್ ಪ್ರಿಫರೆನ್ಸ್ ಇದೆ ಝೆಡ್ ಕಾಲೇಜ್. ಇಲ್ಲಿ ಬರ್ರಿ, ಝೆಡ್ ಕಾಲೇಜ್ ಏನಿದೆಪ್ಪ, ಇಲ್ಲಿ ಸೆಕೆಂಡ್ ಪ್ರಿಯಾರಿಟಿ ಇದೆ. ಸೊ ಈ ಕಾಲೇಜ್ ಯಾರಿಗೆ ಸಿಗುವಂತ ಚಾನ್ಸ್ ಇರುತ್ತೆ, ಬಿ ಅನ್ನೋ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕೆ? ಪ್ರಿಯಾರಿಟಿ. ಇವನಿಗೆ ಇದು ಥರ್ಡ್ ಪ್ರಿಫರೆನ್ಸ್ ಇದೆ, ಇವನಿಗೆ ಇದು ಸೆಕೆಂಡ್ ಪ್ರಿಫರೆನ್ಸ್ ಇದೆ. ಇಮ್ಯಾಜಿನ್ ಇವನ್ ಏನ್ ಮಾಡ್ಬಿಡ್ತಾನೆ, ಇವನು ಝೆಡ್ ಅನ್ನೋ ಕಾಲೇಜ್ಗೆ ಫಸ್ಟ್ ಇಟ್ಟು ವೈ ಅನ್ನೋ ಕಾಲೇಜ್ ಸೆಕೆಂಡ್ ಇಟ್ಟು ಏನ್ ಮಾಡ್ತಾನೆ, ಇದು 2100 2200 ಆಯ್ತು. ಇವಾಗ ಏನಾಯ್ತು, ಝೆಡ್ ಅನ್ನೋ ಕಾಲೇಜು ಇವನಿಗೆ ಥರ್ಡ್ ಪ್ರಿಫರೆನ್ಸ್ ಇದೆ, ಬಟ್ ಇವನಿಗೆ ಎಷ್ಟನೇ ಪ್ರಿಫರೆನ್ಸು, ಫಸ್ಟ್ ಪ್ರಿಫರೆನ್ಸ್ ಇದೆ. ಇವೊಂದು ಇವನ್ ರ್ಯಾಂಕು ಇವನ್ಕಿಂತ ಜಾಸ್ತಿ ಇದ್ರು ಕೂಡ ಝೆಡ್ ಅನ್ನೋ ಕಾಲೇಜ್ ಯಾರಿಗೆ ಸಿಗುತ್ತೆ, ಅವಾಗ ಬಿಗ್ ಸಿಗುತ್ತೆ. ಯಾಕೆ? ಆ ಕಾಲೇಜ್ ಪ್ರಿಫರೆನ್ಸ್ ಎಷ್ಟೇಪ್ಪ, ಫಸ್ಟ್ ಪ್ರಿಫರೆನ್ಸ್ ಇಟ್ಟಿದ್ದಾನ ಅವನು, ನನಗೆ ಇದೇ ಕಾಲೇಜ್ ಬೇಕು ಅಂದ್ರೆ ರ್ಯಾಂಡಮ್ ಆಗಿ ಎಲ್ಲ ಸ್ಟೂಡೆಂಟ್ ಚೆಕ್ ಮಾಡ್ತಾ ಹೋಗುತ್ತೆ ಸಿಸ್ಟಮು. ಹಂಗಾಗಿ ನೆನ್ಪಿಟ್ಕೊಡ್ರಿ, ನೀವು ಕಾಲೇಜ್ ಯಾವ್ದು ಬೇಕು ನಿಮಗೆ ಅದನ್ನ ಫಸ್ಟ್ ಪ್ರಿಫರೆನ್ಸ್ ಇಟ್ಕೊಳ್ತಾ ಬರ್ರಿ, ಪಕ್ಕ ಸಿಗುತ್ತೆ ಅಂದ್ರೆ. ಸೊ ಅಂದ್ರೆ ಇದರಲ್ಲೂ ಸ್ಟ್ರಾಟಜಿ. ಐ ಆಮ್ ಜಸ್ಟ್ ಗಿವಿಂಗ್ ಎಕ್ಸಾಂಪಲ್ ಟು ಟೆಲ್ ಯು ಹೌ ದ ಪ್ರಿಯಾರಿಟೀಸ್ ವರ್ಕ್. ಸೊ ಪ್ರಿಯಾರಿಟಿ ವೈಸ್ ಹಾಕ್ತಾ ಹೋದ್ರೆ ದೆನ್ ದರ್ ಆರ್ like highest possibility you will get a good college. ಸೊ ಈ ತರ ಪ್ರಿಯಾರಿಟೀಸ್ ವರ್ಕ್ ಆಗುತ್ತೆ. ಇಲ್ಲಿ ನೋಡ್ರಿ, ಇವನಿಗೆ ಝೆಡ್ ಕಾಲೇಜು ಎ ಅನ್ನೋಂಗೆ ಥರ್ಡ್ ಪ್ರಿಫರೆನ್ಸು, ಅದೇ ಝೆಡ್ ಅನ್ನೋ ಕಾಲೇಜು ಬಿ ಅನ್ನೋಂಗೆ ಫಸ್ಟ್ ಪ್ರಿಫರೆನ್ಸು. ಇವೊಂದು ಯೂನ್ ರ್ಯಾಂಕು ಇವನ್ಕಿಂತ ಜಾಸ್ತಿ ಇದ್ರು ಕೂಡ ಝೆಡ್ ಅನ್ನೋ ಕಾಲೇಜ್ ಇವನಿಗೆ ಸಿಕ್ಬಿಡ್ತು. ಅವಾಗ ಈ ಕಾಲೇಜ್ ಕಟ್ ಆಫ್ ಎಷ್ಟಾಯ್ತು, 2100 ಆಯ್ತು. ಅವಾಗ ಯಾರಿಗೆ ಸಿಗ್ತದೋ, ಬಿ ಅನ್ನೋಂಗೆ ಸಿಕ್ಬಿಡ್ತು. ಸೊ ಪ್ರಿಯಾರಿಟಿ ಮ್ಯಾಟರ್ ಆಗುತ್ತೆ. ಸೊ ಅದಕ್ಕೋಸ್ಕರ ಹೇಳ್ತಿರೋದು, ಪ್ಲೀಸ್ ಪ್ರಿಪೇರ್ ಯುವರ್ ಕಟ್ ಆಫ್ ಶೀಟ್ಸ್. ನಿಮ್ಮ ಪ್ರಿಫರೆನ್ಷಿಯಲ್ ಆರ್ಡರ್ನ ಮಾಡ್ಕೊಡ್ರಿ. ಇದರಲ್ಲಿ ತುಂಬಾ ಮ್ಯಾಟರ್ ಆಗುತ್ತಪ್ಪ. ಇನ್ನು ದಿಸ್ ಇಸ್ ನಾಟ್ ಇಷ್ಟು ಈಸಿಯಾಗಿ ಅದು ವರ್ಕ್ ಆಗಲ್ಲ, ಇನ್ನು ತುಂಬಾ ಮ್ಯಾಟರ್ ಆಗುತ್ತೆ, ಇದರಲ್ಲಿ ತುಂಬಾ ಚೇಂಜಸ್ ಆಗುತ್ತೆ. ಜಸ್ಟ್ ಐ ಆಮ್ ಎಕ್ಸ್ಪ್ಲೇನಿಂಗ್ ಯು ದ ಪ್ರಿಯಾರಿಟೀಸ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಪ್ಲೀಸ್ ಮೇಕ್ ಶೋರ್ ದಟ್ ಯು ಹ್ಯಾವ್ ಟು ಅನಲೈಸ್ ಆಲ್ ದಿಸ್. ಡೋಂಟ್ ವರಿ, ಆಪ್ಷನ್ ರಿಲೀಸ್ ಮಾಡಿದಾಗ ಇನ್ನೂ ವಿತ್ ಎಕ್ಸಾಂಪಲ್ಸ್ ಐ ಎಕ್ಸ್ಪ್ಲೇನ್ ಯು.
ವಿತ್ ಎಕ್ಸಾಂಪಲ್ ಐ ವಿಲ್ ಎಕ್ಸ್ಪ್ಲೇನ್ ಯು. ಇದರಲ್ಲಿ ಕ್ಯಾಟಗರಿ ಹೆಂಗ್ ವೇರಿ ಆಗುತ್ತೆ, ಕ್ಯಾಟಗರಿ ಹೆಂಗ್ ಇಂಪ್ಯಾಕ್ಟ್ ಆಗುತ್ತೆ, ಹೈದರಾಬಾದ್ ಕರ್ನಾಟಕ ಇದ್ರೆ ಅದು ಹೆಂಗ್ ಇಂಪ್ಯಾಕ್ಟ್ ಆಗುತ್ತೆ, ಪ್ರತಿಯೊಂದು ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು. ಈಗ ವಾಟ್ ಇಫ್ ಆ ಕಾಲೇಜಲ್ಲಿ 3B ಸೀಟ್ಸ್ ಇಲ್ಲಪ್ಪ ಅಂದ್ರೆ ನೆಕ್ಸ್ಟ್ GM ಹೋಗಿ ಚೆಕ್ ಆಗುತ್ತಾ, ಆಗಲ್ವಾ? ಸೊ ಎಲ್ಲ ಕೂಡ ತುಂಬಾ ಇದೆ. ಸೊ ಐ ವಿಲ್ ಎಕ್ಸ್ಪ್ಲೇನ್ ಯು ಈಚ್ ಅಂಡ್ ಎವ್ರಿಥಿಂಗ್, ಯು ಡೋಂಟ್ ಹ್ಯಾವ್ ಟು ವರಿ. ಬಟ್ ಇದನ್ನ ಯಾಕೆ ಎಕ್ಸ್ಪ್ಲೇನ್ ಮಾಡಿದೆ? ಟು ಗಿವ್ ಯು ದ ಇಂಪಾರ್ಟೆನ್ಸ್ ಆಫ್ ಪ್ರಿಫರೆನ್ಸಸ್. ಸೊ ಕಾಲೇಜ್ ಪ್ರಿಫರೆನ್ಸಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ನೀವೇನ್ ಮಾಡಬೇಕು, ಯು ಹ್ಯಾವ್ ಟು ಪ್ರಿಪೇರ್ ಯುವರ್ ಓನ್ ಶೀಟ್. ಒಂದು ರಫ್ ಶೀಟ್ ನ ರೆಡಿ ಮಾಡ್ಕೊಡ್ರಿ. ಯಾವುದೋ ಸೈಬರ್ ಕೆಫೆಗೆ ಹೋಗ್ಬಿಟ್ಟು ಹಾಕ್ಬಿಡೋಣ ಅಂತ ಹೇಳ್ಬೇಡ್ರಿ. ಬಿಕಾಸ್ ಯು ಹ್ಯಾವ್ ಟು ಸ್ಪೆಂಡ್ 2 years, ಯು ಹ್ಯಾವ್ ಟು ಸ್ಪೆಂಡ್ 2 years ಆಫ್ ಯುವರ್ ಕೆರಿಯರ್ ದೇ. ಹಾಗಾಗಿ ಪ್ರಿಫರೆನ್ಸ್ ನ ಸರಿಯಾಗಿ ಕರೆಕ್ಟ್ ರೆಡಿ ಮಾಡ್ಕೊಡ್ರಿ. ನೆಕ್ಸ್ಟ್ ಎಡಿಟ್ ಆಪ್ಷನ್. ಅಗೇನ್ ಎಡಿಟ್ ಆಪ್ಷನ್ ಬಿಡಬಹುದು, ಬಿಡದಿರಬಹುದು. ಸೊ ನನಗೆ ಅನ್ಸಿಮಟ್ಟಿಗೆ ಬಿಡಬಹುದು, ಬಟ್ ಇದ್ರಗೋಸ್ಕರ ವೇಟ್ ಮಾಡಬೇಡ್ರಿ, ಕಾಲ್ ಮಾಡ್ರಿ, ಕೇಳ್ರಿ ಅವ್ರಿಗೆ. ರೈಟ್. ನೆಕ್ಸ್ಟ್ ಇದಾದ್ಮೇಲೆ ಇಮಿಡಿಯೇಟ್ಲಿ ಆಫ್ಟರ್ ದಟ್ ಪ್ರಿಫರೆನ್ಸ್ ನೆಕ್ಸ್ಟ್ ಏನ್ ಬಿಡ್ತಾನೆ, ಮಾಕ್ ಆಪ್ಷನಲ್ ಎಂಟ್ರಿ ಬಿಡ್ತಾನೆ. ಮಾಕ್ ಆಪ್ಷನ್ ಎಂಟ್ರಿ ಅಂದ್ರೆ ಈಗ ವೆರಿಫಿಕೇಶನ್ ಸ್ಲಿಪ್ ಏನ್ ಬಿಡುತ್ತಲ್ಲ, ಇದರಲ್ಲಿ ನಿಮಗೆ ಸೀಕ್ರೆಟ್ ಕೋಡ್ ಕೊಟ್ಟಿರ್ತಾನೆ. ಆ ಸೀಕ್ರೆಟ್ ಕೋಡ್ ಮತ್ತು ಲಾಗಿನ್ ID ಯೂಸ್ ಮಾಡ್ಕೊಂಡು ನೀವು ಆಪ್ಷನ್ ಎಂಟ್ರಿಗೆ ಲಾಗಿನ್ ಆಗ್ತೀರಾ. ಯಾವ್ದು? ದಟ್ ಇಸ್ ಅ ಮಾಕ್ ಆಪ್ಷನ್ ಎಂಟ್ರಿ. ಅಂದ್ರೆ ಡ್ರಿಲ್ ಇದ್ದಂಗಿದು. This is a drill, that it is not a final one, it is a drill one. So mock option entry ಮಾಡ್ತಾರ. ಮಾಕ್ ಆಪ್ಷನ್ ಎಂಟ್ರಿ ಆದ್ಮೇಲೆ ಮಾಕ್ ಕಾಲೇಜ್ ಅಲಾಟ್ಮೆಂಟ್ ರಿಲೀಸ್ ಮಾಡ್ತಾನೆ. ಅದಾದ ತಕ್ಷಣ ಒಂದು 2-3 ದಿನ ಟೈಮ್ ಕೊಡ್ತಾನೆ ಆಪ್ಷನ್ ಎಂಟ್ರಿ ಮಾಡಕ್ಕೆ. ಅದಾಗಿ ಒಂದು 2-3 ದಿನದಲ್ಲಿ ನಿಮಗೆ ಕಾಲೇಜ್ ಅಲಾಟ್ಮೆಂಟ್ ಮಾಡ್ತಾನೆ, ವಿಚ್ ಇಸ್ ಮಾಕ್. ಅದು ಫೈನಲ್ ಅಲ್ಲ, ಅದು ಅದೇ ಕಾಲೇಜ್ ಸಿಗುತ್ತೆ ಅಂತಲ್ಲ. ದಟ್ ಈಸ್ ಮಾಕ್ ಅಲಾಟ್ಮೆಂಟ್, ಮಾಕ್. ಅದಾದ್ಮೇಲೆ ರಿಯಲ್ ಆಪ್ಷನ್ ಎಂಟ್ರಿ ಬಿಡ್ತಾನೆ. ದಟ್ ಈಸ್ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ. ಏನಪ್ಪ ಅದು? ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಬಿಡ್ತಾನೆ. ಇದು ರಿಯಲ್ ಆಗಿರುತ್ತೆ. ದಿಸ್ ಇಸ್ ರಿಯಲ್. ಇದಕ್ಕೆ 2-3 ದಿನ ಟೈಮ್ ಕೊಡು, 3-4 ದಿನ ಕೊಡಬಹುದು ನಿಮಗೆ. ಸೊ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಬಿಡ್ತಾನೆ. ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಬಿಟ್ಟು 2 ದಿನಕ್ಕೆ ಏನ್ ಮಾಡ್ತಾನೆ, ಸೊ ಪ್ರೊವಿಷನಲ್ ಅಲಾಟ್ಮೆಂಟ್ ಬಿಡ್ತಾನೆ. ಪ್ರೊವಿಷನಲ್ ಆಗಿ ಅಂದ್ರೆ ಈ ಕಾಲೇಜ್ ಸಿಗಬಹುದು, ನಿಮಗೆ ಸಿಗಬಹುದು. ಸೊ ಅದಾಗಿ 1 ದಿನಕ್ಕೆ ಏನ್ ಮಾಡ್ತಾನೆ, ಮತ್ತೆ ಫಸ್ಟ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ಬಿಡ್ತಾನೆ. ಫಸ್ಟ್ ರೌಂಡ್ ಫೈನಲ್ ಅಲಾಟ್ಮೆಂಟ್, ಫೈನಲ್ ಅಂದ್ರೆ ನಿಮ್ಗೆ ಫಸ್ಟ್ ರೌಂಡ್ ಇಲ್ಲಿ ಕಾಲೇಜ್ ಸಿಕ್ಕಿದೆಪ್ಪ ಅಂದ್ರೆ ಬಿಟ್ಬಿಡ್ತಾನೆ. ಬಿಟ್ಟಾದ್ಮೇಲೆ ನಿಮ್ಗೆ ಒಂದು ಆಪ್ಷನ್ ಕೊಡ್ತಾನೆ. ದಟ್ ಈಸ್ ಚಾಯ್ಸ್ ಎಂಟ್ರಿ ಅಂತ ಕೊಡ್ತಾನೆ, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ಇದನ್ನ ನಾನು ಹೈಲೈಟ್ ಮಾಡಕ್ಕೆ ಹೇಳಿದೀನಿ. ತುಂಬಾ ಜನ ಸ್ಟೂಡೆಂಟ್ಸ್ ಪ್ರತಿ ವರ್ಷ ಇದರಲ್ಲೇ ಮಿಸ್ಟೇಕ್ ಮಾಡ್ಕೊಳ್ಳೋದು. ಇವೊಂದು ಎಷ್ಟೋ ಒಳ್ಳೆ ರ್ಯಾಂಕಿಂಗ್ ಬಂದಿರಲಿ, ಅವ್ರು ನೆಕ್ಸ್ಟ್ ರೌಂಡ್ ಅಲ್ಲಿ ಒಳ್ಳೆ ಕಾಲೇಜ್ ಸಿಗುವಂತ ಪಾಸಿಬಿಲಿಟಿ ಇದ್ರು ಕೂಡ ಚಾಯ್ಸ್ ಎಂಟ್ರಿದಲ್ಲಿ ತುಂಬಾ ಮಿಸ್ಟೇಕ್ ಮಾಡ್ತಾರೆ. ಅಲ್ಲಿ ಎಕ್ಸ್ಪ್ಲೇನ್ ಯು ಹೇಳ್ತೀನಿ ನೋಡ್ರಿ. ಫಸ್ಟ್ ರೌಂಡ್ ಅಲ್ಲಿ ಒಂದು ಕಾಲೇಜ್ ನಿಮಗೆ ಸಿಕ್ಕಾದ ತಕ್ಷಣ ಚಾಯ್ಸ್ ಎಂಟ್ರಿನೇ ಬಿಡ್ತಾನೆ. ಏನಿದು ಚಾಯ್ಸ್ ಎಂಟ್ರಿ ಅಂದ್ರೆ ಏನು? ಸಿಂಪಲ್, ನಿಮಗೆ 4 ಚಾಯ್ಸ್ನ ಬಿಡ್ತಾನೆ. 4 ಚಾಯ್ಸ್. ಇದು KCET ದಲ್ಲಿ ಕೂಡ ಇದೆ, ಇದರಲ್ಲೂ ಇದೆ. ಸೊ ಚಾಯ್ಸ್ ಎಂಟ್ರಿ ಅಂದ್ರೆ ಏನು? ಸಪರೇಟ್ ಚಾಯ್ಸ್ ಎಂಟ್ರಿ ಸಪರೇಟ್ ವಿಡಿಯೋ ಮಾಡ್ತೀನಿ, ಬಟ್ ನೆನ್ಪು ಬಿಟ್ಕೊಡ್ರಿ. ಚಾಯ್ಸ್ ಎಂಟ್ರಿ ಅಂದ್ರೆ ಏನು? ಅದರಲ್ಲಿ 4 ಚಾಯ್ಸ್ ಇರ್ತವೆ. ಫಸ್ಟ್ ಚಾಯ್ಸ್ 1 ಅಂದ್ರೆ ಏನು? ಇವಾಗ ನೋಡ್ರಿ, ನಿಮ್ಮ ಕಾಲೇಜ್ ಪ್ರಿಯಾರಿಟಿ ಇದು. ದೀಸ್ ಆರ್ ದ ಪ್ರಿಯಾರಿಟಿ. ಫಸ್ಟ್ ನೀವು RV ಹಾಕಿದ್ರಾ, ಸೆಕೆಂಡ್ PS ಹಾಕಿದ್ರಾ, ಥರ್ಡ್ BMS, ಫೋರ್ತ್ MSRIT. ಇಮ್ಯಾಜಿನ್ ನಿಮಗೆ RV ಕಾಲೇಜ್ ಸಿಕ್ತಿವಾಗ, ದಟ್ ಯು ಆರ್ ಸ್ಯಾಟಿಸ್ಫೈಡ್. ಸರ್ ನನಗೆ RV ಕಾಲೇಜ್ ಸ್ಯಾಟಿಸ್ಫೈಡ್ ಆಗಿದೆ, ನಾನೇನ್ ಮಾಡ್ತೀನಿ, ನನಗೆ ಇದು ಸ್ಯಾಟಿಸ್ಫೈಡ್ ಆಗಿದೆ, ಐ ವಿಲ್ ಗೋ ಅಂಡ್ ಡು ದ ಅಡ್ಮಿಷನ್ ತಗೋತೀನಿ ನಾನು ಅಂದ್ಬಿಟ್ಟು ಚಾಯ್ಸ್ 1 ಸೆಲೆಕ್ಟ್ ಮಾಡ್ತೀರಾ. ಚಾಯ್ಸ್ 1 ಸೆಲೆಕ್ಟ್ ಮಾಡಿದ್ಮೇಲೆ ಅಡ್ಮಿಷನ್ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ. ನಿಮ್ಗೆ ಏನಾಗುತ್ತೆ, ಅಡ್ಮಿಷನ್ ಆರ್ಡರ್, ನಿಮಗೆ ಫೀಸ್ ಚಲನ್ ಬರುತ್ತೆ. ಒಂದು ಫೀಸ್ ಪೇಮೆಂಟ್ ಚಲನ್ ಬರುತ್ತೆ. ಆ ಫೀಸ್ ಪೇಮೆಂಟ್ ಚಲನ್ ತಗೊಂಡು ನೀವು ಬ್ಯಾಂಕಿಗೆ ಕಟ್ಬೋದು, ಅಥವಾ ಆನ್ಲೈನ್ ಪೇಮೆಂಟ್ ಅವರು ಮಾಡ್ಬೋದು. 59,000 ಇರುತ್ತೆ ಅಥವಾ 69,000 ಇರುತ್ತೆ, ಎರಡರಲ್ಲಿ ಒಂದು ಇರುತ್ತೆ. KA ಫೀಸು. ಸೊ ಫೀಸ್ ಚಲನ್ ರಿಲೀಸ್ ಮಾಡ್ತಾನೆ. ಅದು ಆನ್ಲೈನ್ ಪೇಮೆಂಟ್ ಮಾಡ್ತೀರಾ. ಮಾಡಿ ಆದ್ಮೇಲೆ ಫೀಸ್ ಪೇಮೆಂಟ್ ಮಾಡಿ ಆದ್ಮೇಲೆ ನಿಮ್ಗೊಂದು ಅಡ್ಮಿಷನ್ ಆರ್ಡರ್ ಬರುತ್ತೆ. ಅಡ್ಮಿಷನ್ ಆರ್ಡರ್ ತಗೊಂಡು ನೀವೇನ್ ಮಾಡ್ತೀರಾ, ಕಾಲೇಜ್ಗೆ ಹೋಗಿ ರಿಪೋರ್ಟ್ ಮಾಡ್ಕೋತೀರಾ. ನಿಮ್ಮೆಲ್ಲ ಡಾಕ್ಯುಮೆಂಟ್ಸ್ ಜೊತೆ ರಿಪೋರ್ಟ್ ಮಾಡ್ಕೋತೀರಾ. ದಟ್ ಈಸ್ ಚಾಯ್ಸ್ 1. ಚಾಯ್ಸ್ 1 ಕ್ಲಿಯರ್. ಚಾಯ್ಸ್ 1 ಅಂದ್ರೆ ಏನು? ನಿಮ್ಗೆ ಸಿಕ್ಕಿರೋ ಕಾಲೇಜು ಸ್ಯಾಟಿಸ್ಫೈ ಆಗಿದೆ, ಐ ವಿಲ್ ನಾಟ್ ಗೋ ಟು ಸೆಕೆಂಡ್ ರೌಂಡ್. ಸಿಕ್ಕಿರೋ ಕಾಲೇಜ್ಗೆ ಹೋಗ್ತೀನಿ ನಾನು, RV ಕಾಲೇಜ್ಗೆ. ದಟ್ ಈಸ್ ಚಾಯ್ಸ್ 1. ನೆಕ್ಸ್ಟ್ ಚಾಯ್ಸ್ 2 ಬರುತ್ತೆ. ಚಾಯ್ಸ್ 2 ಅಂದ್ರೆ ಏನು? ಚಾಯ್ಸ್ 2 ಸಿಂಪಲ್, ಸ್ಯಾಟಿಸ್ಫೈಡ್ ವಿತ್ ಅಲಾಟೆಡ್ ಕಾಲೇಜ್ ಬಟ್ ವಿಲ್ಲಿಂಗ್ ಟು ಪಾರ್ಟಿಸಿಪೇಟ್ ಇನ್ ದ ನೆಕ್ಸ್ಟ್ ರೌಂಡ್ ಫಾರ್ ಇಂಪ್ರೂವ್ಮೆಂಟ್ ಫ್ರಮ್ ಹೈಯರ್ ಆರ್ಡರ್ ಆಪ್ಷನ್. ಏನ್ ಬಿಟ್ಕೊಡ್ರಿ, ಇದು ಹೈಲೈಟ್ ಮಾಡ್ಕೊಡ್ರಿ. ಹೈಯರ್ ಆರ್ಡರ್ ಆಪ್ಷನ್ ಅಂತ ಹೇಳ್ತಿದ್ದಾರೆ. ಹೈಯರ್ ಆರ್ಡರ್ ಅಂದ್ರೆ ಏನಪ್ಪಾ? ಚಾಯ್ಸ್ 1 ಅಂದ್ರೆ ನಂಗೆ ಸಿಕ್ಕಿರೋ ಕಾಲೇಜ್ ನಂಗೆ ಸ್ಯಾಟಿಸ್ಫೈಡ್ ಆಗಿದೆ, ಅದಕ್ಕೆ ಹೋಗ್ತೀನಿ ನಾನು, ಪ್ರೊಸೆಸ್ ಮಾಡ್ತೀನಿ, ಫೈನ್. ಚಾಯ್ಸ್ 2 ಸೆಲೆಕ್ಟ್ ಮಾಡಿದ್ರೆ ಏನಾಗುತ್ತೆ, ಸಪೋಸ್ ದಿಸ್ ಇಸ್ ಮೈ ಪ್ರಿಯಾರಿಟಿ. ಯಾವುದು? RV, PS, BMS, MSRIT. ಸಪೋಸ್ ನಿಮಗೆ ಫಸ್ಟ್ ರೌಂಡ್ ಅಲ್ಲಿ BMS ಕಾಲೇಜ್ ಸಿಕ್ಬಿಡ್ತು ಅನ್ಕೊಡ್ರಿ. BMS ಕಾಲೇಜ್ ಸಿಕ್ತು ಅಂತ ಅನ್ಕೊಡ್ರಿ. BMS ಕಾಲೇಜ್ ಸಿಕ್ಕರೆ ಏನ್ ಮಾಡ್ತೀರಾ, ಸಪೋಸ್ ನೀವು ಚಾಯ್ಸ್ 2 ತಗೋತೀರಾ. ಚಾಯ್ಸ್ 2 ತಾನೇ ಏನಾಗುತ್ತೆ, ನಿಮಗೆ ಇವಾಗ ಈ ಕಾಲೇಜ್ ಅಲಾಟ್ ಆಗಿರುತ್ತಲ್ವಾ, ಯಾವುದು BMS, ಇದು ಲಾಕ್ ಆಗುತ್ತೆ. ಯು ಕ್ಯಾನ್ ಹೋಲ್ಡ್ ಇಟ್. ಅದು ಹೋಲ್ಡ್ ಮಾಡ್ತೀರಾ. ಹೋಲ್ಡ್ ಮಾಡಿ ಸೆಕೆಂಡ್ ರೌಂಡಿಗೆ ಹೋಗ್ತೀರಾ. ಬಟ್ ಸೆಕೆಂಡ್ ರೌಂಡ್ ಹೋಗಕ್ಕಿಂತ ಮುಂಚೆ ಯು ಹ್ಯಾವ್ ಟು ಪೇ ದ ಫೀಸ್ನ ಪೇ ಮಾಡಿನೇ ಹೋಗ್ಬೇಕು. 59,000 ಅಥವಾ 69,000 ಏನಿರುತ್ತೆ KA ಫೀಸು, ಅದನ್ನು ಪೇ ಮಾಡಿನೇ ಹೋಗ್ಬೇಕು. ಪೇ ಮಾಡಿ ಸೆಕೆಂಡ್ ರೌಂಡಿಗೆ ಹೋಗ್ಬೇಕು. ಸೆಕೆಂಡ್ ರೌಂಡ್ ಅಲ್ಲಿ ನಿಮಗೆ ಹೈಯರ್ ಆರ್ಡರ್ ಓಪನ್ ಇರುತ್ತೆ. ಹೈಯರ್ ಆರ್ಡರ್ ಯಾವುದು? BMS ಸಿಕ್ಕಿದೆ. ಹೈಯರ್ ಆರ್ಡರ್ ಯಾವುದು? RV ಮತ್ತೆ PS, ಎರಡೇ ಕಾಲೇಜ್ ಓಪನ್ ಆಗಿರುತ್ತೆ. ಸೊ MSRIT ಗಾನ್.
MSRT ಇರಲ್ಲ. ಇದು ಲೋವರ್ ಆರ್ಡರ್, ಅದಿರಲ್ಲ. ಹೈಯರ್ ಆರ್ಡರ್ ಮಾತ್ರ ಓಪನ್ ಇರುತ್ತೆ. RV ಮತ್ತೆ PS ಓಪನ್ ಇರುತ್ತೆ, PMS ಲಾಕ್ ಆಗಿರುತ್ತೆ. ಸಪೋಸ್ ಸೆಕೆಂಡ್ ರೌಂಡ್ ಅಲ್ಲಿ ನಿಮಗೆ ಈ ಎರಡು ಕಾಲೇಜ್ RV ಮತ್ತು PS ಅಲ್ಲಿ ಯಾವ್ದಾದ್ರು ಒಂದು ಕಾಲೇಜ್ ಸಿಕ್ತು ಅಂದ್ರೆ ಇದೇ ಕಾಲೇಜ್ ಹೋಗ್ಬೇಕು, ಅವಾಗ BMS ಕ್ಯಾನ್ಸಲ್ ಆಗುತ್ತೆ. ಸಪೋಸ್ ಈ ಎರಡು ಕಾಲೇಜ್ ನಿಮಗೆ ಸಿಗ್ಲಿಲ್ಲಪ್ಪ ಅಂದ್ರೆ BMS ಪಕ್ಕ ಇರುತ್ತೆ, BMS ಕಾಲೇಜ್ ಹೋಗ್ತೀರಾ ನೀವು. BMS ಕಾಲೇಜ್ ಹೋಗ್ತೀರಾ. ಹೋಗಲ್ಲ ಅಂದ್ರೆ ಈಗೇನು ಫೀಸ್ ಕಟ್ ಹೋಗಿರ್ತೀರಲ್ಲ ನೀವು 59,000 ಫೀಸ್ ಕಟ್ಟಿದ್ರೆ ಸೆಕೆಂಡ್ ರೌಂಡಿಗೆ ಹೋಗ್ಬೇಕು. ಚಾಯ್ಸ್ 2 ತಗೊಂಡ್ರೆ ಆ ಫೀಸು ನಿಮ್ಗೆ ವಾಪಸ್ ಬರಲ್ಲ. ಗಾಟ್ ಇಟ್? ಚಾಯ್ಸ್ 1 ಸಿಕ್ಕಿರೋ ಕಾಲೇಜ್ ಸ್ಯಾಟಿಸ್ಫೈಡ್, ಐ ವಿಲ್ ಗೋ ಟು ದಟ್ ಕಾಲೇಜ್. ಚಾಯ್ಸ್ 2 ಅಂದ್ರೆ ಏನು? ಸಿಕ್ಕಿರೋ ಕಾಲೇಜ್ ಸ್ಯಾಟಿಸ್ಫೈಡ್ ಬಟ್ ಐ ವಿಲ್ ಲಾಕ್ ಇಟ್, ಐ ವಿಲ್ ಪೇ ದ ಫೀಸ್, KF ಫೀಸ್ ನ ಪೇ ಮಾಡ್ತೀನಿ, ಪೇ ಮಾಡಿ ಸೆಕೆಂಡ್ ರೌಂಡಿಗೆ ಹೋಗ್ತೀನಿ. ಸೆಕೆಂಡ್ ರೌಂಡ್ ಅಲ್ಲಿ ನನಗೆ ಸಿಕ್ಕಿರೋ ಕಾಲೇಜ್ಗಿಂತ ಹೈಯರ್ ಆರ್ಡರ್ ಇರುತ್ತಲ್ಲ ಇದಷ್ಟೇ ಓಪನ್ ಇರ್ತವೆ. ಈ ಕಾಲೇಜ್ನ ನಾನು ಏನು ಮಾಡ್ತೀನಿ, ಸೆಕೆಂಡ್ ರೌಂಡಲ್ಲಿ ಟ್ರೈ ಮಾಡ್ತೀನಿ. ಹೊಸ ಕಾಲೇಜ್ ಆ್ಯಡ್ ಮಾಡಕ್ಕೆ ಬರಲ್ಲ. ನೀವು ಯಾವ್ದಾದ್ರು ಕಾಲೇಜ್ ಆ್ಯಡ್ ಹೊಸದಾಗಿ ಏನಾದ್ರು ಸೆಕೆಂಡ್ ರೌಂಡಲ್ಲಿ ಕಾಲೇಜ್ಗಳು ಆ್ಯಡ್ ಆದರೆ ಅದನ್ನ ಆ್ಯಡ್ ಮಾಡ್ಬೋದು, ಬಟ್ ಬೇರೆ ಕಾಲೇಜ್ ಆ್ಯಡ್ ಮಾಡಕ್ಕೆ ಬರಲ್ಲ. ಹೈಯರ್ ಆರ್ಡರ್, ಈಗ ಸಪೋಸ್ ನೀವು 10 ಕಾಲೇಜ್ ಎಂಟ್ರಿ ಮಾಡಿದ್ರೆ ಫಸ್ಟ್ ರೌಂಡಲ್ಲಿ, ಸಪೋಸ್ ನಿಮಗೆ 7ನೇ ಕಾಲೇಜ್ ಅಲಾಟ್ ಆಗಿದೆ ಅನ್ಕೊಡ್ರಿ ಫಸ್ಟ್ ರೌಂಡಲ್ಲಿ, ನೀವು ಚಾಯ್ಸ್ 2 ತೊಗೊಂಡ್ರೆ ಏನಾಗುತ್ತೆ ಅವಾಗ 1 ರಿಂದ 6 1 to 6 ಕಾಲೇಜ್ ಓಪನ್ ಆಗಿರುತ್ತೆ. ಕೆಳಗಡೆ 8 9 10 ಇರುತ್ತಲ್ಲ ಅವೆಲ್ಲ ಲಾಕ್ ಆಗ್ಬಿಡ್ತವೆ. ಯು ಕಾಂಟ್ ಆ್ಯಡ್ ಇಟ್. ಸೊ ಅಂದರೆ ಹೈಯೆಸ್ಟ್ ಆರ್ಡರ್ ಇರುತ್ತಲ್ಲ ಅವಷ್ಟು ಓಪನ್ ಆಗಿರ್ತವೆ. ಸೆಕೆಂಡ್ ರೌಂಡಿಗೆ ಚಾಯ್ಸ್ 2 ತೊಗೊಂಡು ಹೋಗ್ಬೇಕಂದ್ರೆ ಫೀಸ್ನ ಪೇ ಮಾಡಿನೇ ಹೋಗಬೇಕಾಗುತ್ತೆ. ಯಾಕೆ? BMS ಕಾಲೇಜ್ ನಿಮಗೆ ಲಾಕ್ ಆಗಿರುತ್ತೆ, ಅಂದರೆ ನೀವು ಅದನ್ನ ಲಾಕ್ ಮಾಡಿರ್ತಾರೆ. ಅದಿರಲಿ ನೋಡೋಣ, ಸೆಕೆಂಡ್ ರೌಂಡ್ ಟ್ರೈ ಮಾಡ್ತೇನೆ ಅಂತ. ಸೆಕೆಂಡ್ ರೌಂಡ್ ಯಾವ ಸಿಕ್ಕು ಅಂದ್ರೆ ಹೋಗಲೇಬೇಕು. RV or PS ಅಲ್ಲಿ ಮತ್ತೆ BMS ಬೇಕನ್ನಂಗಿಲ್ಲ. ಅವಾಗ ಸೆಕೆಂಡ್ ರೌಂಡ್ ಅಲ್ಲಿ RV PS ಅಲ್ಲಿ ಹೋಗಲೇಬೇಕು. ಇನ್ ಕೇಸ್ ಎರಡು ಕಾಲೇಜ್ ಸಿಗಲಿಲ್ಲ BMS ಇದ್ದೇ ಇರುತ್ತೆ, ನೋ ಪ್ರಾಬ್ಲಮ್. ದಟ್ ಇಸ್ ಚಾಯ್ಸ್ 2. ಚಾಯ್ಸ್ 3 ಅಂದ್ರೆ ಏನು? ಸಿಂಪಲ್. ಚಾಯ್ಸ್ 3 ಅಂದ್ರೆ ಈಗ ಸೇಮ್ ಅದೇ ಕಾಲೇಜು ನನಗೆ RV PS BMS MSRT ಇದು 4 ನೀವು ಆರ್ಡರ್ ಹಾಕಿದ್ದೀರಾ. ಸಪೋಸ್ ಚಾಯ್ಸ್ 3 ತೊಗೊಂಡ್ರೆ ಏನಾಗುತ್ತೆ ನೆನ್ಪಿಡ್ಕೊಡ್ರಿ. ಚಾಯ್ಸ್ 3 ತೊಗೊಂಡ್ರೆ ಸಪೋಸ್ ನಿಮಗೆ ಫಸ್ಟ್ ರೌಂಡಲ್ಲಿ BMS ಕಾಲೇಜ್ ಅಲಾಟ್ ಆಗಿದೆ. ನೀವು ಚಾಯ್ಸ್ 3 ತೊಗೊಂಡ್ರೆ ಏನಾಗುತ್ತೆ, BMS ಕಾಲೇಜ್ ಇದೆಯಲ್ಲ ಆ ಕಾಲೇಜ್ ಕ್ಯಾನ್ಸಲ್, ನೀವು ಡಿಲೀಟ್ ಮಾಡ್ದಂಗೆ ಆ ಕಾಲೇಜ್ ನಿಮ್ಗೆ ಸಿಗಲ್ಲ. ಇನ್ಮೇಲೆ ಮರ್ತು ಬಿಡಬೇಕು, BMS ಕಾಲೇಜ್ನ ಮರ್ತು ಬಿಡ್ಬೇಕು ನೀವು. ಅವಾಗ ಏನಾಗುತ್ತೆ, ಈ BMS ಕಾಲೇಜ್ನ ನೀವು ಕ್ಯಾನ್ಸಲ್ ಮಾಡ್ಕೋತೀರಾ. BMS ಕಾಲೇಜ್ ವಿಲ್ ನಾಟ್ ಬಿ ದೇರ್. ಚಾಯ್ಸ್ 3 ತೊಗೊಂಡ್ರೆ BMS ಕಾಲೇಜ್ ಕ್ಯಾನ್ಸಲ್ ಆಗುತ್ತೆ. ಕ್ಯಾನ್ಸಲ್ ಆಗಿ ಈ 3 ಕಾಲೇಜ್ ಓಪನ್ ಇರುತ್ತೆ. ಯಾವುದು? RV PS ಆ್ಯಂಡ್ MSRT ಓಪನ್ ಇರುತ್ತೆ. BMS ಕಾಲೇಜ್ ಕ್ಯಾನ್ಸಲ್. ಆ್ಯಂಡ್ ಚಾಯ್ಸ್ 3 ತೊಗೊಂಡ್ರೆ ನೀವು ಫೀಸ್ನ ಪೇ ಮಾಡೋ ನೆಸೆಸಿಟಿ ಇಲ್ಲ. ಚಾಯ್ಸ್ 2ಗೂ ಚಾಯ್ಸ್ 3ಗೆ ಎರಡೇ ಡಿಫ್ರೆನ್ಸು. ಏನು? ಒಂದು ಚಾಯ್ಸ್ 2 ತೊಗೊಂಡ್ರೆ ಫೀಸ್ ಕಟ್ಟಿನೇ ಸೆಕೆಂಡ್ ರೌಂಡಿಗೆ ಹೋಗಬೇಕು, ಆ್ಯಂಡ್ ನಿಮ್ಗೆ ಸಿಕ್ಕಿರೋ ಕಾಲೇಜ್ಗಿಂತ ಮೇಲ್ಗಡೆ ಕಾಲೇಜ್ ಮಾತ್ರ ಓಪನ್ ಇರುತ್ತೆ ಚಾಯ್ಸ್ 2ದಲ್ಲಿ. ಚಾಯ್ಸ್ 3ದಲ್ಲಿ ಏನಾಗುತ್ತೆ, ನಿಮಗೆ ಸಿಕ್ಕಿರೋ ಕಾಲೇಜ್ನ ಕ್ಯಾನ್ಸಲ್ ಆಗುತ್ತೆ. ಚಾಯ್ಸ್ 3 ತೊಗೊಂಡ್ರೆ ಏನಾಗುತ್ತೆ, ಉಳಿದಿದ್ದು 1 2 4 ಈ 3 ಕಾಲೇಜ್ ಓಪನ್ ಆಗುತ್ತೆ. ಇದನ್ನು ನೀವು ಕ್ಯಾನ್ಸಲ್ ಮಾಡ್ಕೋತೀರಾ ಆ್ಯಂಡ್ ಫೀಸ್ನ ಕೂಡ ಪೇ ಮಾಡೋ ನೆಸೆಸಿಟಿ ಇರಲ್ಲ. ಚಾಯ್ಸ್ 2 ತೊಗೊಂಡ್ರೆ ಫೀಸ್ ಪೇ ಮಾಡಿ ಸೆಕೆಂಡ್ ರೌಂಡ್ ಹೋಗಬೇಕು. ಚಾಯ್ಸ್ 3 ತೊಗೊಂಡ್ರೆ ಫೀಸ್ನ ಪೇ ಮಾಡೋಂಗಿಲ್ಲ, ಡೈರೆಕ್ಟಾಗಿ ನೀವು ಸೆಕೆಂಡ್ ರೌಂಡಿಗೆ ಹೋಗ್ಬೋದು. ದಟ್ ಈಸ್ ಚಾಯ್ಸ್ 3. ವೆರಿ ಇಂಪಾರ್ಟೆಂಟ್. ಚಾಯ್ಸ್ 2 ಯೂಶುವಲಿ ಆಲ್ವೇಸ್ ಬೆಟರ್. ಯಾಕಂದರೆ ಅವಾಗ ಏನಾಗುತ್ತೆ, ಸೆಕೆಂಡ್ ರೌಂಡಲ್ಲಿ ಈ ಎಲ್ಲ ಕಾಲೇಜ್ಗಳು ಏನಾಗ್ಬಿಡುತ್ತೆ, ಕಮ್ಮಿ ಸೀಟ್ಸ್ಗಳು ಇರ್ತವೆ. ಆಲ್ಮೋಸ್ಟ್ ಫಸ್ಟ್ ರೌಂಡಲ್ಲಿ ಹೋಗ್ಬಿಡ್ತಾರೆ. ಸೊ ಹಾಗಾಗಿ ಚಾಯ್ಸ್ 2 ಬೆಟರ್ ಯಾವತ್ತೂ ಇರುತ್ತೆ. ಬಟ್ ಚಾಯ್ಸ್ 3, ದಿಸ್ ಇಸ್ ದ ಚಾಯ್ಸ್ 3, ರೈಟ್. ನೆಕ್ಸ್ಟು ಚಾಯ್ಸ್ 4 ಬರುತ್ತೆ. ಸಿಂಪಲ್. ಚಾಯ್ಸ್ 4 ಅಂದರೆ ಏನಿಲ್ಲಪ್ಪಿ. ಚಾಯ್ಸ್ 4 ಅಂದ್ರೆ ಏನು, ನನಗೆ KEA ಮೇಲೆ ಈ ಪ್ರಾಸೆಸ್ ಮೇಲೆ ನಂಬಿಕೆ ಇಲ್ಲ. ದಟ್ ಐ ವಿಲ್ ಎಕ್ಸಿಟ್ ಫ್ರಮ್ ದಿಸ್ ಪ್ರಾಸೆಸ್. ಈ ಪ್ರಾಸೆಸ್ ಎಕ್ಸಿಟ್ ಆಗ್ತೀನಿ. ಐ ಡೋಂಟ್ ವಾಂಟ್ ಟು ಪಾರ್ಟಿಸಿಪೇಟ್ ಇನ್ ದ ಫರ್ದರ್ ರೌಂಡ್ ಆಫ್ ಆಪ್ಷನ್ ಎಂಟ್ರಿ. ನಾನು ಕ್ಯಾನ್ಸಲ್ ಮಾಡ್ಕೋತೀನಿ. ದಟ್ ಇಸ್ ಚಾಯ್ಸ್ 4. ಚಾಯ್ಸ್ 1 ಸಿಕ್ಕಿರೋ ಕಾಲೇಜ್ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ, ಅದೇ ಕಾಲೇಜ್ ಹೋಗ್ತೀನಿ, ಚಾಯ್ಸ್ 1. ಚಾಯ್ಸ್ 2 ಅಂದ್ರೆ ಏನು, ಸಿಕ್ಕಿರೋ ಕಾಲೇಜ್ ಚೆನ್ನಾಗಿದೆ ಬಟ್ ಐ ವಾಂಟ್ ಟು ವಿಲ್ಲಿಂಗ್ ಟು ಪಾರ್ಟಿಸಿಪೇಟ್ ಇನ್ ಸೆಕೆಂಡ್ ರೌಂಡ್. ನಾನೇನು ಮಾಡ್ತೀನಿ, ಸೆಕೆಂಡ್ ರೌಂಡ್ಗೆ ಹೋಗಬೇಕು ಅಂದರೆ ಚಾಯ್ಸ್ 2 ತೊಗೊಂಡು ಫೀಸ್ ಕಟ್ಟಿ ಸೆಕೆಂಡ್ ರೌಂಡಿಗೆ ಹೋಗ್ತೀನಿ. ಬಟ್ ಅಲ್ಲಿ ಹೋದಾಗ ನಿಮ್ಗೆ ಸಿಕ್ಕಿರೋ ಕಾಲೇಜ್ಗಿಂತ ಮೇಲ್ಗಡೆ ಇರೋ ಕಾಲೇಜ್ ಮಾತ್ರ ಓಪನ್ ಇರುತ್ತೆ. ದಟ್ ಇಸ್ ಚಾಯ್ಸ್ 2. ಚಾಯ್ಸ್ 3 ಅಂದ್ರೆ ಏನು, ನಿಮ್ಗೊಂದು ಕಾಲೇಜ್ ಸಿಕ್ಕಿದೆ, ನಾನೇನು ಮಾಡ್ತೀನಿ, ಸೆಕೆಂಡ್ ರೌಂಡಿಗೆ ಹೋಗ್ತೀನಿ. ಇವಾಗ ಸಿಕ್ಕಿರೋ ಸೀಟ್ನ ಕ್ಯಾನ್ಸಲ್ ಮಾಡ್ತೀನಿ. ಕ್ಯಾನ್ಸಲ್ ಮಾಡಿ ಏನಾಗುತ್ತೆ, ನೀವು ಯಾವ್ಯಾವ ಕಾಲೇಜ್ ಹಾಕಿದ್ರಲ್ಲ ಎಲ್ಲ ಕಾಲೇಜ್ ಓಪನ್ ಆಗುತ್ತೆ ಅಪಾರ್ಟ್ ಫ್ರಮ್ ದ ಕಾಲೇಜ್ ಯು ಅಲಾಟೆಡ್. ಆ ಕಾಲೇಜ್ ಮಾತ್ರ ಕ್ಯಾನ್ಸಲ್ ಆಗುತ್ತೆ, ಉಳಿದಿರೋ ಕಾಲೇಜಲ್ಲಿ ಓಪನ್ ಇರುತ್ತೆ. ಆ್ಯಂಡ್ ನೀವು ಫೀಸ್ ಕಟ್ಟಿ ಸೆಕೆಂಡ್ ರೌಂಡ್ ಹೋಗೋ ನೆಸೆಸಿಟಿ ಇರಲ್ಲ. ದಟ್ ಈಸ್ ಚಾಯ್ಸ್ 3. ಚಾಯ್ಸ್ 4 ಅಂದ್ರೆ ಏನಪ್ಪ, ಸಿಂಪಲ್. ಯು ಡೋಂಟ್ ವಾಂಟ್ ಟು ಪಾರ್ಟಿಸಿಪೇಟ್ ಇನ್ ದ ಫರ್ದರ್ ರೌಂಡ್ಸ್, ಕ್ಯಾನ್ಸಲ್ ಮಾಡಿಬಿಟ್ರೆ ನನ್ನ ಸೀಟ್ನ ಅಂತ ಚಾಯ್ಸ್ 4 ಹೋದ್ರ. ಆ್ಯಂಡ್ ದಿಸ್ ಚಾಯ್ಸ್ ಎಂಟ್ರಿ ಇಸ್ ವೆರಿ ಇಂಪಾರ್ಟೆಂಟ್. ತುಂಬ ಜನ ಸ್ಟೂಡೆಂಟ್ಸು ಪ್ರತಿ ವರ್ಷ ಇದರಲ್ಲಿ ಮಿಸ್ಟೇಕ್ ಮಾಡ್ಕೋತಾರೆ. ನೆಕ್ಸ್ಟ್ ಚಾಯ್ಸಸ್ಗಳನ್ನ ಯೂಶಲಿ ಒಂದ್ಸತಿ ಚಾಯ್ಸ್ ಎಂಟ್ರಿ ಮಾಡಿಬಿಟ್ರೆ ಮುಗೀತು. ಯು ಕಾಂಟ್ ಚೇಂಜ್ ಇಟ್ ಅಟ್ ಆಲ್. ಏನು ಮಾಡಿದ್ರು ಚೇಂಜ್ ಮಾಡಲ್ಲ ಅವರು. ಸೊ ಚಾಯ್ಸ್ ಎಂಟ್ರಿ ಇಸ್ ವೆರಿ ಇಂಪಾರ್ಟೆಂಟ್. ಹಾಗಾಗಿ ನಾನು ಮತ್ತೆ ಈ ವಿಡಿಯೋ ಯಾಕೆ ಮಾಡ್ತೀನಿ ಅಂದರೆ ಮತ್ತೆ ಮಾಡ್ತೀನಿ, ಬಟ್ ಇಲ್ಲಿ ತುಂಬ ಜನ ಸ್ಟೂಡೆಂಟ್ಸು ದೇ ವಿಲ್ ಡೂ ದ ಮಿಸ್ಟೇಕ್. ಹಾಗಾಗಿ ಮತ್ತೆ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು. ಆಲ್ರೈಟ್, ದಟ್ ಈಸ್ ಚಾಯ್ಸ್ ಎಂಟ್ರಿ ಆಗುತ್ತೆ. ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಆದಮೇಲೆ ರಿಸಲ್ಟ್ ಬಂದಾಗುತ್ತೆ, ಚಾಯ್ಸ್ ಎಂಟ್ರಿ ಕೊಡ್ತಾರೆ. ನೀವು ಯಾವ ಚಾಯ್ಸ್ನ
ನೀವು ಸೆಲೆಕ್ಟ್ ಮಾಡ್ತೀರಾ ಅದ್ರ ಬೇಸಿಸ್ ಮೇಲೆ ನಿಮ್ಮದು ಫಸ್ಟ್ ರೌಂಡ್ ಅಡ್ಮಿಷನ್ ಪ್ರಾಸೆಸ್ ಸ್ಟಾರ್ಟ್ ಆಗುತ್ತೆ. ಅಂದರೆ ಇನ್ ಕೇಸ್ ನೀವು ಚಾಯ್ಸ್ 1 ಚಾಯ್ಸ್ 2 ತೊಗೊಂಡಿದ್ರೆ ಫೀಸ್ನ ಪೇ ಮಾಡಬೇಕಾಗುತ್ತೆ. ಚಾಯ್ಸ್ 1 ತೊಗೊಂಡಿದ್ರೆ ಕಾಲೇಜ್ ಫೀಸ್ ಪೇ ಮಾಡಿ ಕಾಲೇಜ್ಗೆ ಹೋಗಿ ರಿಪೋರ್ಟ್ ಆಗ್ತೀರಾ. ಚಾಯ್ಸ್ 2 ತೊಗೊಂಡಿದ್ರೆ ಫೀಸ್ ಪೇ ಮಾಡ್ತೀರಾ, ಕಾಲೇಜ್ ರಿಪೋರ್ಟ್ ಆಗಲ್ಲ. ಯಾಕೆ? ಯು ಆರ್ ಪಾರ್ಟಿಸಿಪೇಟಿಂಗ್ ಇನ್ ದ ಸೆಕೆಂಡ್ ರೌಂಡ್. ಸೊ ಆ ಅಡ್ಮಿಷನ್ ಪ್ರೊಸೆಸ್ ಏನಾಗುತ್ತೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೊಂದು ವಾರ ಟೈಮ್ ಕೊಡ್ತಾರೆ, ಫೀಸ್ ಎಲ್ಲ ಕಟ್ಟಿ ಕಾಲೇಜ್ ಹೋಗಿ ಅಡ್ಮಿಷನ್ ಮಾಡ್ಕೋಬಹುದು. ನೆಕ್ಸ್ಟ್ ಫಸ್ಟ್ ರೌಂಡ್ ಕಟ್ ಆಫ್ ಬಿಡ್ತಾರೆ. ಯಾರು ಸೆಕೆಂಡ್ ರೌಂಡಿಗೆ ಹೋಗ್ಬೇಕಂತಿದಾರಲ್ಲ, ನಿಮಗೆ ಫಸ್ಟ್ ರೌಂಡಲ್ಲಿ ಕಾಲೇಜ್ ಎಲ್ಲಿಗೆ ನಿಂತಿದೆ ಗೊತ್ತಾಗಬೇಕಲ್ಲ ನಿಮಗೆ. ಈಗ ಸಪೋಸ್ ಯಾವುದೋ ಒಂದು ದಯಾನಂದ ಸಾಗರ ಅನ್ಕೊಡ್ರಿ. ದಯಾನಂದ ಸಾಗರ ಫಸ್ಟ್ ರೌಂಡಲ್ಲಿ 1000 ಇತ್ತು ಅಂತ ಅನ್ಕೊಡ್ರಿ. ಸೆಕೆಂಡ್ ರೌಂಡಲ್ಲಿ ಏನಾಗುತ್ತೆ ಅದು 1200 ಆಗ್ಬೋದು. ನಿಮ್ಗೆ 1200 ಬಂದು ನಿಂತಿದೆ ಅಂತ ಗೊತ್ತಾಗಬೇಕಲ್ಲ ನಿಮಗೆ. ಹಾಗಾಗಿ ಏನು ಮಾಡ್ತಾರೆ, ಫಸ್ಟ್ ರೌಂಡ್ ಕಟ್ ಆಫ್ನ ರಿಲೀಸ್ ಮಾಡ್ತಾರೆ. ಅದ್ರ ಬೇಸಿಸ್ ಮೇಲೆ ಏನು ಮಾಡ್ಬೋದು, ನೀವು ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆದಾಗ ಆಪ್ಷನ್ ಎಂಟ್ರಿ ಮಾಡ್ಬೋದು. ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಮಾಡಿದಾಗಲೂ ಕೂಡ ಅದೇ. ನೆಕ್ಸ್ಟ್ ಪ್ರೊವಿಷನಲ್ ಅಲಾಟ್ಮೆಂಟ್ ಬಿಡ್ತಾರೆ. ಅಂದರೆ ಫಸ್ಟ್ ರೌಂಡಲ್ಲಿ ಯಾವ ರೀತಿ ಪ್ರೊವಿಷನ್ ಬಿಟ್ಟಿದ್ರು ಅದೇ ರೀತಿ ಪ್ರೊವಿಷನಲ್ ಅಲಾಟ್ಮೆಂಟ್ ಬಿಡ್ತಾರೆ. ಅದಾದಮೇಲೆ ಸೆಕೆಂಡ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ಬಿಡ್ತಾರೆ. ದಿಸ್ ದ ಫೈನಲ್, ಮತ್ತೆ ಚೇಂಜ್ ಮಾಡಕ್ಕೆ ಬರಲ್ಲ. ಫೈನಲ್ ರೌಂಡ್ ಅಲಾಟ್ಮೆಂಟ್ ಬಿಡ್ತಾರೆ. ಸೊ ಫೈನಲ್ ರೌಂಡ್ ಅಲಾಟ್ ಮಾಡಿದ್ಮೇಲೆ ಮತ್ತೆ ಚಾಯ್ಸ್ ಎಂಟ್ರಿ ಇರುತ್ತಾ? ನೋ, ಮತ್ತೇನು ಚಾಯ್ಸ್ ಎಂಟ್ರಿ ಇರಲ್ಲ. ಚಾಯ್ಸ್ ಎಂಟ್ರಿ ಇರೋದು ಒಂದೇ ಸಲ. ತುಂಬ ಜನ ಸ್ಟೂಡೆಂಟ್ಸ್ ಏನು ಅನ್ಕೊಂಡ್ಬಿಡ್ತಾರೆ, ಆ ಟೈಮಲ್ಲಿ ಫೋನ್ ಮಾಡ್ತಾರೆ, ಸೊ ಮತ್ತೆ ಚಾಯ್ಸ್ ಎಂಟ್ರಿ ಯಾವಾಗ ರಿಲೀಸ್ ಮಾಡ್ತಾರೆ? ನೋ, ಚಾಯ್ಸ್ ಎಂಟ್ರಿ ಇಸ್ ಒನ್ ಟೈಮ್. ಫಸ್ಟ್ ರೌಂಡ್ ಆದ ತಕ್ಷಣ ರಿಲೀಸ್ ಮಾಡ್ತಾರೆ, ದಟ್ ಈಸ್ ಅ ಫೈನಲ್ ಒನ್. ಸೊ ಮತ್ತೆ ಚಾಯ್ಸ್ ಎಂಟ್ರಿ ಬಿಡಲ್ಲ. ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಆಗುತ್ತೆ. ಅದಾದ್ಮೇಲೆ ರಿಸಲ್ಟ್ ಬಂದು ಪ್ರೊವಿಷನ್ ಬಂದು ರಿಸಲ್ಟ್ ಬರುತ್ತೆ. ನೆಕ್ಸ್ಟ್ ಸೆಕೆಂಡ್ ರೌಂಡ್ ಅಡ್ಮಿಷನ್ ಪ್ರಾಸೆಸ್ ಸ್ಟಾರ್ಟ್ ಆಗುತ್ತೆ. ನೆನ್ಪಿಟ್ಕೊಡ್ರಿ, ಚಾಯ್ಸ್ 3 ತಗೊಂಡು ಯಾರು ಹೋಗ್ತೀರಾ ಫೀಸ್ ಕಟ್ಟಲ್ದೆ, ಸೊ ಇಲ್ಲಿ ನೀವೇನ್ ಮಾಡಬೇಕಾಗುತ್ತೆ, ಯಾವ ಕಾಲೇಜ್ ಸಿಕ್ಕರೂ ಕೂಡ ಹೋಗ್ಲೇಬೇಕಾಗುತ್ತೆ, ಆರ್ ಎಲ್ಸ್ ನಿಮಗೆ ಪೆನಾಲ್ಟಿ ಹಾಕ್ತಾರೆ. ಸೊ ಲಾಸ್ಟ್ ಇಯರ್ KCET ದಲ್ಲಿ 1 ಲಕ್ಷ ಪೆನಾಲ್ಟಿ ಹಾಕಿದ್ದಾರೆ. ಲೇಟರ್ ದೇ ಹ್ಯಾವ್ ವಿಡ್ರಾನ್ ಇಟ್. ಸೊ ಕೇಸ್ಗಳು ಆಗ್ತವೆ, ಲೀಗಲ್ ನೋಟಿಸ್ಗಳೆಲ್ಲ ಬರ್ತವೆ. ಆ ಥರ ಮಾಡ್ಕೋಬೇಡ್ರಿ. ಆಗಿಲ್ಲ, ಕೆಲವೊಂದು ಕೇಸಲ್ಲಿ ಆಗಿದ್ವು ಅಂತ ನಾವು ನ್ಯೂಸಲ್ಲಿ ನೋಡಿದ್ವಿ. ಸೊ ಬಟ್ ಯೂಶ್ವಲಿ ನಿಮಗೆ ಫೈನ್ ಕಟ್ಟಬೇಕಂತ ಹೇಳ್ತಾರೆ ಅವರು. ಸೊ ಆರ್ ಎಲ್ಸ್ ಮುಂದೆ ನೀವು ಗೌರ್ಮೆಂಟ್ ಜಾಬ್ ಹೋಗ್ಬೇಕಂದ್ರೆ ಅದೆಲ್ಲ ಪ್ರಾಬ್ಲಮ್ ಆಗಬಾರ್ದು. ಸೊ ಹಂಗಾಗಿ ಆಪ್ಷನ್ ಎಂಟ್ರಿ ಮಾಡುವಾಗಲೇ ಕರೆಕ್ಟಾಗಿ ಮಾಡ್ಕೊಡ್ರಿ. ಆ ಎಲ್ಲ ಮಿಸ್ಟೇಕ್ ಮಾಡ್ಕೋಬೇಡ್ರಿ, ಕರೆಕ್ಟಾಗಿ ಮಾಡ್ಕೊಡ್ರಿ. ಸೆಕೆಂಡ್ ರೌಂಡ್ ಅಡ್ಮಿಷನ್ ಪ್ರಾಸೆಸ್ ಆಗುವಾಗ ನೀವು ಮತ್ತೆ ಫೀಸ್ನ ಕಟ್ಟಿ, ಯಾರು ಸೆಕೆಂಡ್ ರೌಂಡ್ ಪಾರ್ಟಿಸಿಪೇಟ್ ಮಾಡಿರ್ತಾರೆ ಫೀಸ್ನ ಕಟ್ಟಿ ನಿಮಗೆ ಅಡ್ಮಿಷನ್ ಆರ್ಡರ್ ರಿಲೀಸ್ ಮಾಡ್ತಾರೆ. ಅಡ್ಮಿಷನ್ ಆರ್ಡರ್ ತೊಗೊಂಡು ಕಾಲೇಜಿಗೆ ಹೋಗಿ ರಿಪೋರ್ಟ್ ಮಾಡ್ಕೊಳ್ತಿರುತ್ತೆ. ಎಲ್ಲ ವೆರಿಫಿಕೇಶನ್, ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮೋಸ್ಟ್ ಪ್ರಾಬ್ಲಿ ವೆರಿಫಿಕೇಶನ್ ಬಂದ್ಬಿಟ್ಟು ಆನ್ಲೈನಲ್ಲಿ ಆಗೋ ಚಾನ್ಸಸ್ ಇರುತ್ತೆ. ಬಿಕಾಸ್ ಲಾಸ್ಟ್ 2 years ಇಂದ ಆನ್ಲೈನೇ ಆಗಿದೆ, ಆನ್ಲೈನ್ ಆಗೋ ಚಾನ್ಸ್ ಇರುತ್ತೆ. ಬಟ್ ಆ ಎಲ್ಲ ಡಾಕ್ಯುಮೆಂಟ್ಸ್ ಯಾವುದು 10th ಮಾರ್ಕ್ಸ್ ಕಾರ್ಡ್, ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡ್, PDC, ಅಲ್ಲಿವರೆಗೂ PDC ಬಂದಿದ್ರೆ PDC, ಇಲ್ಲ ಅಂದ್ರೆ ಇಲ್ಲ, ಸಮಸ್ಯೆ ಇಲ್ಲ. ಸೊ ಪ್ರೊವಿಷನಲ್ ಡಿಗ್ರಿ ಸರ್ಟಿಫಿಕೇಟ್ ಅದು PDC, ಅದನ್ನ ಕಾಲೇಜಿಂದ ತೊಗೊಳ್ರಿ, ಯೂನಿವರ್ಸಿಟಿನ ತೊಗೊಳ್ರಿ, ಏನು ಸಮಸ್ಯೆ ಇಲ್ಲ. ಎಲ್ಲಿಂದ ತೊಗೊಂಡ್ರು ಫೈನ್, ಬಂದಿದ್ರೆ ಫೈನ್, ಬಂದಿಲ್ಲ ನೋ ಪ್ರಾಬ್ಲಮ್. ನೆಕ್ಸ್ಟ್ ಎಲ್ಲ ಡಿಗ್ರಿ ಸರ್ಟಿಫಿಕೇಟ್ ಎಲ್ಲ ಇರಬೇಕು. ಸ್ಟಡಿ ಸರ್ಟಿಫಿಕೇಟ್ 7 years ಆಲ್ರೆಡಿ ಪ್ಲೆಂಟಿ ಆಫ್ ಟೈಮ್ಸ್ ಐ ಹ್ಯಾವ್ ಟೋಲ್ಡ್ ಯು, ಸ್ಟಡಿ ಸರ್ಟಿಫಿಕೇಟ್ ಬೇಕು. ನಿಮಗೆ ಅಪ್ಲಿಕೇಶನ್ ಫಾರ್ಮ್, PGCET ಅಪ್ಲಿಕೇಶನ್ ಹಾಕಿರ್ತಾರಲ್ಲ, ಆ ಫಾರ್ಮ್ನ ಕಳ್ಕೊಬೇಡ್ರಿ. ಆ ಫಾರ್ಮ್ನ ಹಂಗೆ ಇಟ್ಕೊಡ್ರಿ. ನಿಮ್ಮ ಮೊಬೈಲ್ ನಂಬರ್ ಇಂಪಾರ್ಟೆಂಟು. ಬಿಕಾಸ್ ನೀವು ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಆಗೋ ಟೈಮಲ್ಲಿ ನಿಮ್ಮ ಮೊಬೈಲ್ಗೆ ಒಂದು OTP ಬರುತ್ತೆ. ಆ OTP ಹೇಳಲೇಬೇಕು. ಕಾಲೇಜ್ಗೆ ಹೋದ್ಮೇಲೆ ಅಡ್ಮಿಷನ್ ಆಗೋ ಟೈಮಲ್ಲಿ ನೀವು ಯಾವ್ದು ಅಪ್ಲಿಕೇಶನ್ ಕೊಟ್ಟಲ್ಲ ಆ ಮೊಬೈಲ್ ನಂಬರ್ ಬೇಕಾಗುತ್ತೆ, ಅಥವಾ ಇಮೇಲ್ ID ಬೇಕಾಗುತ್ತೆ. ಎರಡೂ ಕರೆಕ್ಟಾಗಿ ಇಟ್ಕೊಡ್ರಿ. OTP ಬರೋದ್ರಲ್ಲಿ ಸಮಸ್ಯೆ ಆಗುತ್ತೆ. ಆ ಮೊಬೈಲ್ ನಂಬರ್ ಹಾಗೆ ಇಟ್ಕೊಡ್ರಿ. ನೆಕ್ಸ್ಟ್ ಆಧಾರ್ ಬೇಕಾಗುತ್ತೆ. ನೆಕ್ಸ್ಟ್ ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ ಬೇಕಾಗುತ್ತೆ. ಸೊ ದೀಸ್ ಆಲ್ ದ ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್. ಸಪರೇಟ್ ನಾನು ಡಾಕ್ಯುಮೆಂಟ್ ಯಾವ ಡಾಕ್ಯುಮೆಂಟ್ಸ್ ಬೇಕು ಅಂತ ವಿಡಿಯೋ ಕೂಡ ಮಾಡಿದ್ದೀನಿ. ಯು ಕ್ಯಾನ್ ಚೆಕ್ ಔಟ್ ದೇರ್, ಅದನ್ನು ಚೆಕ್ ಮಾಡ್ಕೊಡ್ರಿ. ಆರ್ ಎಲ್ಸ್ ನಾನು ನೆಕ್ಸ್ಟ್ ಪ್ರೊಸೆಸಲ್ಲಿ ಮತ್ತೊಂದ್ಸಲ ಹೇಳ್ತೀನಿ ಯಾವ ಡಾಕ್ಯುಮೆಂಟ್ಸ್ ಬೇಕು ಅಂತ. ಐ ಜಸ್ಟ್ ಪ್ರೆಸೆಂಟ್ ದಟ್, ಐ ಜಸ್ಟ್ ಟೆಲ್ ಯು ದ ನೆಕ್ಸ್ಟ್ ಡಾಕ್ಯುಮೆಂಟ್ಸ್ ಯಾವ ಬೇಕು ಅಂತ ಕೂಡ ಹೇಳ್ತೀನಿ. ಐ ಹೋಪ್ ಈ ಎಲ್ಲ ಪ್ರೊಸೆಸ್ ಅರ್ಥ ಆಯಿತು ಅನ್ಕೋತೀನಿ ನಾನು. ಯಾರಿಗೆ ಅರ್ಥ ಆಗಿಲ್ಲ ಇದೇ ವಿಡಿಯೋನ ಮತ್ತೊಂದ್ಸರಿ ನೋಡ್ರಿ, ನಾನು ಇನ್ ಡೀಟೇಲ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಬಟ್ ದಿಸ್ ಇಸ್ ನಾಟ್ ದ ಫೈನಲ್ ವಿಡಿಯೋ ಗೈಸ್, ಇದು ಫೈನಲ್ ಆಗಲ್ಲ. ಬಿಕಾಸ್ ಪ್ರತಿಯೊಂದು ಪ್ರಾಸೆಸ್ ಬಂದಾಗ ಮತ್ತೊಂದ್ಸರಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಟ್ ರಫ್ ಐಡಿಯಾ ಬೇಕಾಗುತ್ತೆ ನಿಮಗೆ ನೆಕ್ಸ್ಟ್ ಏನು ಪ್ರೊಸೆಸ್ಸು ಅಂತ. ಯೂಟ್ಯೂಬಲ್ಲಿ ತುಂಬ ವೀಡಿಯೋಸ್ಗಳು ಇರ್ತವೆ. ಸೊ ಕ್ರಿಸ್ಪ್ ಆ್ಯಂಡ್ ಕ್ಲಿಯರ್ ಹೇಳ್ತಾರೆ. ಬಟ್ ಐ ಜಸ್ಟ್ ವಾಂಟ್ ಟು ಎಕ್ಸ್ಪ್ಲೇನ್ ಎವ್ರಿಥಿಂಗ್. ನಿಮಗೆ ನೆಕ್ಸ್ಟ್ ಅಂಟಿಲ್ ಸೆಕೆಂಡ್ ರೌಂಡ್ವರೆಗೂ ಏನೇನು ಆಗುತ್ತೆ ಅಂತ ಗೊತ್ತಾದರೆ ಮಾತ್ರ ನೀವು ಇಲ್ಲಿ ಫಸ್ಟ್ ರೌಂಡಲ್ಲಿ ಆಪ್ಷನ್ ಎಂಟ್ರಿನ ಸರಿಯಾಗಿ ಮಾಡ್ತೀರಾ. ಸೊ ದಟ್ಸ್ ವೈ ಐ ಹ್ಯಾವ್ ಎಕ್ಸ್ಪ್ಲೇನ್ ಯು ಈಚ್ ಆ್ಯಂಡ್ ಎವ್ರಿಥಿಂಗ್. ಚಾಯ್ಸ್ ಎಂಟ್ರಿ ಬಗ್ಗೆ ಹೇಳಿದೆ, ಇದೆಲ್ಲ ಹೇಳಿದೆ. ಆಪ್ಷನ್ ಎಂಟ್ರಿ ಬಿಟ್ಟಾಗ ಆಪ್ಷನ್ ಎಂಟ್ರಿ ಹೆಂಗೆ ಮಾಡೋದು ಅಂತ ಇನ್ನೊಂದ್ಸರಿ ವೀಡಿಯೋ ಮಾಡಿ ಡೀಟೇಲ್ ಆಗಿ ವೀಡಿಯೋ ಮಾಡ್ತೀನಿ. ಇವತ್ತಿನ ಕ್ಲಾಸಲ್ಲಿ ಬರೀ ಪ್ರಿಫರೆನ್ಸ್ ಹೆಂಗೆ ವರ್ಕ್ ಆಗುತ್ತೆ ಹೇಳಿದೆ, ಅವಾಗ ಕ್ಯಾಟಗರಿ ಹೆಂಗೆ ವರ್ಕ್ ಆಗುತ್ತೆ ಪ್ರತಿಯೊಂದು ಹೇಳ್ತೀನಿ. ನಥಿಂಗ್ ಟು ವರಿ. ಆಲ್ರೈಟ್ ಫೈನ್. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ಎವ್ರಿ ಪ್ರೊಸೆಸ್ ಅರ್ಥ ಆಯಿತು ಅನ್ಕೋತೀನಿ ನಾನು. ಸೊ ವಿಡಿಯೋ ಇಷ್ಟ ಲೈಕ್ ಮಾಡ್ಕೊಡ್ರಿ, ಶೇರ್ ಮಾಡ್ಕೊಡ್ರಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಈ ವರ್ಷ ಧ್ರುವಿಕಾ ಅಕಾಡೆಮಿಯಿಂದ ವಂಡರ್ಫುಲ್ ರಿಸಲ್ಟ್ ಬಂದಿವೆ. ಲಾಸ್ಟ್ ಇಯರ್ ಟ್ರೈಲರ್ ಇತ್ತು, ಈ ವರ್ಷ ಪಿಕ್ಚರ್ ತೋರಿಸಿದ್ದಾರೆ ಹುಡುಗರು. ಅಷ್ಟು ಚೆನ್ನಾಗಿ ರಿಸಲ್ಟ್ಸ್ಗಳು ಬಂದಿದ್ದಾವೆ. ವೆರಿ ಸೂನ್ ವಿ ವಿಲ್ ಅನೌನ್ಸ್ ದ್ಯಾಟ್ ಆಲ್ಸೋ. ಫೈನಲ್ ರಿಸಲ್ಟ್ ಬಂದಾದ ತಕ್ಷಣ ಅದ್ರ ಪ್ರೊಸೆಸ್ ಕೆಲಸ ನಡೀತಾ ಇದೆ. Right. So thank you so much and congratulations to everyone those who got very good results. ತುಂಬ ಒಳ್ಳೆ ರಿಸಲ್ಟ್ಸ್ ಬಂದಿದ್ದಾರೆ. ಅದು ಬೀಟ್ ಬೇಬಿ ಯೂಟ್ಯೂಬಲ್ಲಿ ಆಗಿರಲಿ, ಆ್ಯಪಲ್ಲಿ ಆಗಿರಲಿ, ಪ್ರತಿಯೊಬ್ಬರು ಕೂಡ ಒಳ್ಳೆ ರಿಸಲ್ಟ್ಸ್ ಬಂದಿದ್ದಾವೆ. ಸೊ ವಿ ಟ್ರೂಲಿ ಬಿಲೀವ್ ನಾವು ಎಲ್ಲೋ ಒಂದು ಕಡೆ ನಿಮಗೆ ಕಾಂಟ್ರಿಬ್ಯೂಟ್ ಮಾಡಿದ್ವಿ ನಿಮ್ಮ ರಿಸಲ್ಟ್ಸ್ಗೆ ಅಂತ ಅಂದ್ಕೊಂಡು. ಸೊ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಎವ್ರಿ ಒನ್. ಥ್ಯಾಂಕ್ ಯು. ಬಾಯ್. ಟೇಕ್ ಕೇರ್ ಎವ್ರಿ ಒನ್. ನೆಕ್ಸ್ಟ್ ವಿಡಿಯೋದ ಮತ್ತೆ ಮೀಟ್ ಆಗುವ. ಟಿಲ್ ದೆನ್ ಗಾಡ್ ಬ್ಲೆಸ್ ಯು. ಬಾಯ್.